ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 173ನೇ ಭಾಗವನ್ನು ಈಗ ಶ್ರವಣ ಮಾಡಬೇಕು. 172ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ ಈ ಅಪರೋಕ್ಷ ತಾರತಮ್ಯ ಸಂಧಿ ಅಥವಾ ಕಲ್ಪಸಾಧನ ಸಂಧಿ ಇದರ 56ನೇ ಪದ್ಯ ಕೊನೆಗೊಂಡಿತ್ತು. ಈ ಕಾಲಗಳ ಅತ್ಯಂತ ಸೂಕ್ಷ್ಮ ವಿಭಾಗಗಳನ್ನು ವಿಷ್ಣು ರಹಸ್ಯ ಪುರಾಣದಲ್ಲಿ ಹೇಳಿದಂತೆ ದಾಸರು ಕನ್ನಡೀಕರಿಸಿದ್ದನ್ನು ನಾವು ನೋಡ್ತಿದ್ದೇವೆ. ವಿಷ್ಣು ರಹಸ್ಯದಲ್ಲಿ ಇದ್ರ ಬಗ್ಗೆ ವರ್ಣನೆ ಇದೆ, ಹಾಗೆ ಭಾಗವತದಲ್ಲಿ ವರ್ಣನೆ ಇದೆ, ಅದಲ್ಲದೆ ಹರಿವಂಶದಲ್ಲಿ ಕೂಡ ವರ್ಣನೆ ಇದೆ. ಅದರದ್ದೆಲ್ಲವನ್ನು ಕೂಡ ಇವೆಲ್ಲವನ್ನು ಹೋಲಿಸಿ ನೋಡಿದಾಗ ವಿಷ್ಣು ರಹಸ್ಯದಲ್ಲಿ ಬಂದಿರುವಂತಹ ವರ್ಣನೆ ಇದೆ, ಅದು ಹೆಚ್ಚು ಸೂಕ್ಷ್ಮವಾಗಿದೆ. ಒಂದು ಕ್ಷಣ ಅಂದರೆ ಅತ್ಯಂತ ಸೂಕ್ಷ್ಮವಾದ ಕಾಲ, 5 ಕ್ಷಣ ಅಂದರೆ ಅದು ಒಂದು ತ್ರುಟಿ. ಅಲ್ಲಿಂದ ಹಿಡ್ಕೊಂಡು ಒಂದು ದಿನದ ತನಕ ಅಲ್ಲಿ ವರ್ಣನೆ ಮಾಡಿದ್ದನ್ನು ನಾವು ನೋಡಿದ್ವಿ. ಆ ಲೆಕ್ಕದಲ್ಲಿ 20,000 ಕ್ಷಣಗಳಾದರೆ ಅದು ಒಂದು ಸೆಕೆಂಡು ಅಂತ ಅನ್ಸ್ಕೋತದೆ ಆಧುನಿಕ ಲೆಕ್ಕಾಚಾರದಲ್ಲಿ. ಇದನ್ನು ಹಿಂದೊಮ್ಮೆ ಹರಿವಂಶ ಹೇಳುವಾಗ ಕೂಡ ಹೇಳಿದ್ದೆ. ಹಾಗಾಗಿ 20,000 ಕ್ಷಣಗಳು ಅಂದರೆ ಒಂದು ಸೆಕೆಂಡ್ ಆದರೆ, ಒಂದು ಕ್ಷಣ ಅಂದರೆ ಅದನ್ನು ದಶಮಾಂಶ ಲೆಕ್ಕದಲ್ಲಿ 0.000005 ಇಷ್ಟು ಸೆಕೆಂಡ್ ಆದರೆ ಒಂದು ಕ್ಷಣ ಅಂತ ಅನಿಸ್ಕೋತದೆ. ಇದು ವಿಷ್ಣು ರಹಸ್ಯ ಪುರಾಣಕ್ಕನುಸಾರವಾಗಿ ದಾಸರು ಕನ್ನಡದಲ್ಲಿ ಈ ಹರಿಕಥಾಮೃತದಲ್ಲಿ ಹೇಳಿದ ಲೆಕ್ಕ ಇದು. ಇನ್ನು ಹರಿವಂಶ ಪುರಾಣದಲ್ಲಿ ಕೂಡ ಈ ಲೆಕ್ಕಾಚಾರ ಬಂದಿತ್ತು. 15 ನಿಮೇಷಗಳು ಅಂದರೆ ಒಂದು ಕಾಷ್ಠ, 30 ಕಾಷ್ಠ ಅಂತಂದರೆ ಒಂದು ಕಲ, ಮತ್ತು 30 ಕಲ ಅಂದರೆ ಒಂದು ಮುಹೂರ್ತ ಅಂತ ಹೀಗೆ ಒಟ್ಟು ಲೆಕ್ಕಾಚಾರ ಬಂದಿತ್ತು. ಅಲ್ಲಿ 1 ಸೆಕೆಂಡು ಅಂತಂದರೆ ಅದು 4.68 ನಿಮೇಷ. ಆದರೆ ಇಲ್ಲೆಲ್ಲಿ ಕೂಡ ನಿಮೇಷ ಅಂತ ಕನ್ನಡದಲ್ಲಿ ಹೇಳಿದರೆ ಅದು ಇಂಗ್ಲೀಷಿನ ಮಿನಿಟ್ ಅಲ್ಲ, ನಿಮೇಷಕ್ಕೂ ಮಿನಿಟ್ಗೂ ವ್ಯತ್ಯಾಸ ಇದೆ. ಹೀಗೆ 4.68 ನಿಮೇಷಗಳಾದರೆ ಅದು ಒಂದು ಸೆಕೆಂಡು ಅಂತ ಅನಿಸ್ಕೊತದೆ. ಒಂದು ನಿಮೇಷ ಅಂದರೆ ಅದು 0.2136 ಅಥವಾ 21 ಅಂತ ಇಟ್ಕೊಂಡು ಸಾಕು. ಇದು ಒಂದು ನಿಮೇಷ ಅಂತ. ಇದು ಒಂದು ಸೆಕೆಂಡ್ಗೆ 0.21 ಸೆಕೆಂಡು ಅಂದರೆ ಒಂದು ನಿಮೇಷ. ಇದನ್ನು ಹಿಂದೆ ಹರಿವಂಶ ಹೇಳುವಾಗ ಕೂಡ ಹೇಳಿದ್ದೆ. ಇದಲ್ಲದೆ ಭಾಗವತದಲ್ಲೂ ಕೂಡ ಒಂದು ಲೆಕ್ಕಾಚಾರ ಇದೆ. ಒಂದು ಪರಮಾಣು ಕಾಲ ಅಂದರೆ ಅತ್ಯಂತ ಸೂಕ್ಷ್ಮವಾದ ಕಾಲ ಅಂತಾರೆ. 2 ಪರಮಾಣು ಕಾಲ ಅಂದರೆ ಅದೊಂದು ದ್ವಿಣುಕ ಕಾಲ. 3 ದ್ವಿಣುಕ ಕಾಲ, ಆ ಶಬ್ದನೇ ಹೇಳುವಂತೆ ಅಣು, 2 ಅಣುಗಳು ಅಂತ. 3 ದ್ವಿಣುಕ ಕಾಲ ಅಂದರೆ ಅದು ಒಂದು ತ್ರಿಣುಕ ಕಾಲ. ಹಾಗೆ 3 ತ್ರಿಣುಕ ಕಾಲ ಅಂದರೆ ಒಂದು ತ್ರುಟಿ, 3 ತ್ರುಟಿ ಅಂದರೆ ಒಂದು ವೇದ, 3 ವೇದ ಅಂದರೆ ಒಂದು ಲವ, 3 ಲವ ಅಂದರೆ ಒಂದು ನಿಮೇಷ, 3 ನಿಮೇಷ ಅಂತಂದರೆ ಒಂದು ಕ್ಷಣ, 5 ಕ್ಷಣ ಅಂದರೆ ಅದು ಒಂದು ಕಾಷ್ಠ, 15 ಕಾಷ್ಠ ಅಂದರೆ ಒಂದು ಲಘು, 15 ಲಘು ಅಂತಂದರೆ ಅದು ಒಂದು ಘಳಿಗೆ. ಇಲ್ಲಿ ನಮಗೆ ಗೊತ್ತಿರುವಂಥದ್ದು ಒಂದು ಘಳಿಗೆ, ಅದು 24 ನಿಮಿಷಕ್ಕೆ ಸಮಾನ. 2 ಘಳಿಗೆಗಳು ಅಂತಂದರೆ ಅದು ಒಂದು ಮುಹೂರ್ತ, 48 ಮಿನಿಟ್ಸ್. ಅವು ಘಳಿಗೆ ಅಂದರೆ 24 ಮಿನಿಟ್ಸ್ ಆಗ್ತವೆ, ಮುಹೂರ್ತ ಅಂದರೆ 48 ಮಿನಿಟ್ಸ್ ಆಗ್ತದೆ. ಹೀಗೆ ಒಟ್ಟು ಈ ಘಳಿಗೆಗಳನ್ನು ಲೆಕ್ಕಾಚಾರ ಹಾಕಿದರೆ 60 ಘಳಿಗೆ ಅಥವಾ 30 ಮುಹೂರ್ತ. ಇದು ಒಂದು ದಿವಸ, ಒಟ್ಟಾರೆ 24 ದಿವಸಗಳು. ಈ ಲೆಕ್ಕದಲ್ಲಿ ಅತ್ಯಂತ ಸೂಕ್ಷ್ಮವಾದ ಪರಮಾಣು ಕಾಲವನ್ನು ಭಾಗವತ ಲೆಕ್ಕ ಹಾಕಿತಲ್ಲ, ಆ ದೃಷ್ಟಿಯಿಂದ 2278.125 ಪರಮಾಣು ಕಾಲ ಅಂದರೆ ಇದು ಒಂದು ಸೆಕೆಂಡ್ ಭಾಗವತದ ದೃಷ್ಟಿಯಿಂದ. 2278.125 ಪರಮಾಣು ಕಾಲ ಅದು ಒಂದು ಸೆಕೆಂಡ್ಗೆ ಸಮಾನ. ಹಾಗಾಗಿ ಒಂದು ಪರಮಾಣು ಕಾಲ ಅಂದರೆ ಏನು ಮತ್ತು ಅದನ್ನು ಲೆಕ್ಕಾಚಾರ ಹಾಕಿದರೆ, ಒಂದು ಪರಮಾಣು ಕಾಲ ಅಂದರೆ 0.000438, ಕೊನೆಯದು 8 ಬಿಟ್ಟುಬಿಟ್ರೆ 43 ಅಂತ ಹೀಗಾದರೂ ಇಟ್ಕೊಳ್ಬೋದು, ಅಥವಾ ಅದನ್ನು ಬಿಟ್ಟು ಕೇವಲ 4 ಅಂತ ಇಟ್ಕೊಳ್ಬೋದು. 0.0004 ಸೆಕೆಂಡ್ಗೆ ಒಂದು ಪರಮಾಣು ಕಾಲ. ಇದು ಭಾಗವತದ ದೃಷ್ಟಿ. ಹರಿವಂಶದಲ್ಲಿ ಈ ವಿಷ್ಣು ರಹಸ್ಯದಲ್ಲಿ ಯಾವುದನ್ನ ಪಳ ಅಂತ ಹೇಳಿದ್ದಾರೆ ಅಂಥ 4 ಪಳಗಳಾದರೆ ಭಾಗವತದ ದೃಷ್ಟಿಯಿಂದ ಒಂದು ಲವ ಆಗುತ್ತೆ. ಇಲ್ಲಿ ಆ ದೃಷ್ಟಿಯಿಂದ ಭಾಗವತಕ್ಕೂ ಮತ್ತು ವಿಷ್ಣು ರಹಸ್ಯಕ್ಕೂ ಹೊಂದಾಣಿಕೆ ಇದೆ.
4 ಫಳಗಳಾದ್ರೆ ಒಂದು ಲಘು. ಲಘು ಅನ್ನೋದು ಭಾಗವತದ ಪ್ರಕಾರ, ಫಳ ಅಂತ ಅನ್ನೋದು ವಿಷ್ಣು ರಹಸ್ಯದ ಪ್ರಕಾರ. ಇವತ್ತು ಕೂಡ ಫಳ ಅಂತ ಬಳಕೆ ಮಾಡೋದಿದೆ. ಉಳಿದದನ್ನೆಲ್ಲ ಈ ನಿಮೇಷ, ಮಾತ್ರ, ಗುರು, ಪ್ರಾಣ, ತ್ರುಟಿ ಇವನ್ಯಾರು ಅಷ್ಟು ವ್ಯವಹಾರದಲ್ಲಿ ಬಳಕೆ ಮಾಡ್ಕೊಳ್ಳೋದಿಲ್ಲ. ಅದು ತಿಥಿಗಳಲ್ಲಿ ಲೆಕ್ಕಾಚಾರ ಹಾಕುವಾಗ ಇಷ್ಟು ಗಳಿಗೆ ಇಷ್ಟು ಫಳ ತಿಥಿ, ಇವತ್ತು ದಿವಸ ಇದೆ, ನಾಳಿನ ದಿವಸ ಇಷ್ಟಿದೆ ಅಂತ ಹೀಗೆ ಲೆಕ್ಕಾಚಾರ ಹಾಕಲಿಕ್ಕೆ ಫಳ ಅನ್ನೋದನ್ನು ಉಪಯೋಗ ಮಾಡ್ತಾರೆ. ಅತಿ ಸೂಕ್ಷ್ಮವಾದನ್ನು, ವ್ಯವಹಾರದಲ್ಲಿರುವಂಥ ಅತಿ ಸೂಕ್ಷ್ಮ ಕಾಲ ಅಂದ್ರೆ ಫಳ. ಅದ್ರ ಮುಂದೆ ಗಳಿಗೆ, ಅದ್ರ ಮುಂದೆ ಮುಹೂರ್ತ. ಇದು ಎಲ್ಲರಿಗೂ ಕೂಡ ಪರಿಚಯ ಇರುವಂಥದ್ದು. ವಿಷ್ಣು ರಹಸ್ಯದಲ್ಲಿ ಮತ್ತು ಹರಿಕಥಾಮೃತ ಸಾರದಲ್ಲಿ ಬಂದಂಥ ಸಂಗತಿ ಇದು. ಈ ಲಘು ಅಂತ ಅನ್ನೋದನ್ನು ಮತ್ತು ಫಳ ಅಂತ ಅನ್ನೋದನ್ನು ಈ ದೃಷ್ಟಿಯಿಂದ ಸಮೀಕರಿಸಬಹುದು. ಒಂದು ಲಘು ಅಂದ್ರೆ 4 ಫಳ. ಭಾಗವತದಲ್ಲಿ ತಗೊಂಡಿದ್ದನ್ನು ಲಘು ಅಂತ ತಗೊಂಡಿದ್ದಾರೆ, ಫಳ ಅಂತ ತಗೊಂಡಿಲ್ಲ. ಒಂದು ಲಘು ಅಂತ ಅನ್ನೋದು 4 ಫಳಗಳಿಗೆ ಸಮಾನ. ಹೀಗೆ ಭಾಗವತ, ವಿಷ್ಣು ರಹಸ್ಯ ಮತ್ತು ಹರಿವಂಶ ಇವೆಲ್ಲವೂ ಹೇಳಿವೆ. ಆದರೆ ಭಾಗವತ ಮತ್ತು ಹರಿವಂಶ ಹೇಳಿದ್ದಕ್ಕಿಂತ ಹೆಚ್ಚು ಈ ಸೆಕೆಂಡನ್ನು ಅತ್ಯಂತ ಸೂಕ್ಷ್ಮವಾಗಿ ವಿಭಾಗ ಮಾಡಿದ್ದೇನಿದೆ ವಿಷ್ಣು ರಹಸ್ಯದಲ್ಲಿ ಕಂಡು ಬರ್ತದೆ. ಒಟ್ಟು 20,000 ಭಾಗಗಳನ್ನಾಗಿ ಸೆಕೆಂಡನ್ನು ವಿಭಾಗ ಮಾಡಿದ್ದು ವಿಷ್ಣು ರಹಸ್ಯದಲ್ಲಿ ಕಂಡು ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಹರಿವಂಶದಲ್ಲೆಲ್ಲ ಬೇಕಾದಷ್ಟು ವಿವರಣೆಗಳು ಹೇಳಿದ್ದೆ. ಅಲ್ಲಿ 5 ಕ್ಷಣ ಅಂದ್ರೆ ಒಂದು ತ್ರುಟಿ ಅಂತ ಬಂದಿತ್ತು. ಒಂದು ತ್ರುಟಿ ಅಂತ ಅನ್ನೋದು 0.0002 ಸೆಕೆಂಡಿಗೆ ಸಮಾನ ಅಂತ ಹೇಳಿದ್ದೆ. ಅದೆಲ್ಲನೂ ಇಲ್ಲೇನು ಹೇಳಬೇಕಾಗಿಲ್ಲ, ಹಿಂದೆ ಹೇಳಿತ್ತು. ಇಷ್ಟು ಹೀಗೆ ಸೂಕ್ಷ್ಮವಾಗಿ ಪ್ರಾಚೀನ ಕಾಲವನ್ನು ವಿಭಾಗ ಮಾಡಿದ್ರು ಅಂತ ಅನ್ನೋದನ್ನು ನಾವು ಅನುಸಂಧಾನಕ್ಕೆ ತಂದುಕೊಂಡಾಯ್ತು. ಇಷ್ಟು ಸೂಕ್ಷ್ಮವಾದ ಕಾಲ ಇದೆ. ಈ ಸೂಕ್ಷ್ಮವಾದ ಕಾಲದಿಂದ ಪ್ರಾರಂಭ ಮಾಡಿಕೊಂಡು ಚತುರ್ಮುಖ ಬ್ರಹ್ಮನ ಒಂದು ಪರಮಾಯುಷ್ಯ, ಅಲ್ಲಿ ತನಕ ಕಾಲ ಅಂತ ಅನ್ನೋದು ಮುಂದುವರಿತದೆ. ಪರಮಾಯುಷ್ಯ ಅಂದರೆ 31,104,000 ಕೋಟಿ ವರ್ಷ, ಅಲ್ಲಿ ತನಕ ಅದು ಮುಂದುವರಿತದೆ. ಹೀಗೆ 56ನೇ ಪದ್ಯವನ್ನು ಕಳೆದ ದಿವಸ ನೋಡಿದ್ವಿ. ಈಗ 57ನೇ ಪದ್ಯವನ್ನು ಮುಂದೆ ನೋಡಬೇಕು. ಈ ದಿವಾರಾತ್ರಿಗಳೆರಡು 15 ಪಕ್ಷಗಳು, ಪಕ್ಷಗಳೆರಡು ಮಾಸಗಳು, ಮಾಸಗಳಾದಪವು ಮಾಸದ್ವಯವೇ ಋತುತ್ರಯಗಳು ಅಯನ, 5 ಅವು ಅಯನ, ದ್ವಯ ಅಬ್ದ, ಕೃತಾದಿ ಯುಗಗಳು ದೇವಮಾನದಿ 12,000 ವರ್ಷಗಳು ಅಹುದು, ಅದನ್ನು ಕೇಳುವೆನು. ಒಂದು ದಿನ ಏನು ಅಂತ ಹಿಂದೆ ಹೇಳಿದರು, 60 ಗಳಿಗೆ ಅಥವಾ 30 ಮುಹೂರ್ತ, ಹೀಗಾದರೆ ಇದಕ್ಕೊಂದು ದಿವಸ ಅಂತ ಕರೀತಾರೆ. ಈ ಹಗಲು ರಾತ್ರಿಗಳು 2 ಸೇರಿ ಒಂದು ದಿನ. ಆ ಒಂದು ದಿನದಂಥದ್ದು 15 ದಿನ ಆದರೆ ಅದಕ್ಕೊಂದು ಪಕ್ಷ ಅಂತಾರೆ. ಅಂಥ 2 ಪಕ್ಷ ಆದರೆ ಅದೊಂದು ಮಾಸ, ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ. ಅಲ್ಲಿ ಈ ನಮ್ಮ ಕೃಷ್ಣ ಪಕ್ಷ ಏನಿದೆಯಲ್ಲ ಅದು ಪಿತೃಗಳಿಗೆ ಹಗಲು, ನಮ್ಮ ಶುಕ್ಲ ಪಕ್ಷ ದೇವತೆಗಳಿಗೆ, ಈ ಪಿತೃಗಳಿಗೆ ರಾತ್ರಿ. ಹರಿವಂಶದಲ್ಲಿ ಬಂದಿತ್ತು ಆ ಮಾಹಿತಿ, ಅದನ್ನ ಹಿಂದೆ ಒಂದ್ಸರಿ ಹೇಳಿದ್ದೆ. ಆ ಕೃಷ್ಣ ಪಕ್ಷದಲ್ಲೇ ಶ್ರಾದ್ದ ಮಾಡೋದು ಬಹಳ ವಿಶೇಷ ಅಂತ ಕೂಡ ಹರಿವಂಶ ಹೇಳಿತ್ತು. ಇದೆಲ್ಲ ಹರಿವಂಶ ಪರ್ವದ 8ನೇ ಅಧ್ಯಾಯದಲ್ಲಿ ಈ ಎಲ್ಲ ಸಂಗತಿಗಳಿವೆ. ಕೃಷ್ಣ ಪಕ್ಷದಲ್ಲೇ ದೇವತೆಗಳಿಗೆ ಹಗಲಾದ್ರಿಂದ ಆವಾಗಲೇ ಶ್ರಾದ್ದ ಮಾಡೋದು ಉಚಿತ ಅಂತ ಬಂದಿತ್ತು. ಅದು ಯಾವ ಶ್ರಾದ್ದ ಅಂದರೆ ಈ ಕಾಲ ಶ್ರಾದ್ದ ಅಲ್ಲ, ನೈಮಿತ್ತಿಕವಾಗಿ ಏನಾದ್ರು ಶ್ರಾದ್ದ ಮಾಡಬೇಕು ಅಂತ ಅಪೇಕ್ಷೆ ಬಂದರೆ, ವಿಶೇಷ ಉದ್ದೇಶಕ್ಕಾಗಿ ಏನಾದ್ರು ಶ್ರಾದ್ದ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಆವಾಗ ಕೃಷ್ಣ ಪಕ್ಷವನ್ನೇ ಆರಿಸ್ಕೊಳ್ಳೋದು ಬಹಳ ವಿಶೇಷ. ಉಳಿದಂತೆ ಕಾಲಶ್ರಾದ್ದವನ್ನೆಲ್ಲವನ್ನು ಕೂಡ ಈ ನಮ್ಮ ಮೃತರ ತಿಥಿ ಇರ್ತದಲ್ಲ ಅದು ನೋಡಿಕೊಂಡು, ಅದು ಕೃಷ್ಣ ಪಕ್ಷವೇ ಇರಲಿ ಶುಕ್ಲ ಪಕ್ಷವೇ ಇರಲಿ, ಅದರಂತೆ ಆಚರಣೆ ಮಾಡಬೇಕು. ಅಂಥ ಅಯನಗಳು, ಅಂಥ 2 ಪಕ್ಷಗಳು, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ, ಇವೆರಡೂ ಕೂಡ ಸೇರಿ ಒಂದು ಮಾಸ ಅನ್ಸ್ಕೋತದೆ. 2 ಮಾಸಗಳು ಸೇರಿ ಒಂದು ಋತು ಅಂತ ಕರೆಸ್ಕೋತದೆ. 3 ಋತುಗಳಾಗ ಒಂದು ಅಯನ. ಮೂಲ ಶಬ್ದ ಅಯನ, ನಕಾರಾಂತವಾದ ಶಬ್ದ ಅದು, ನ. ಅದಕ್ಕೆ ಉತ್ತರ ಅಂತ ಹಿಂದೆ ಸೇರಿದಾಗ ಅಲ್ಲಿ ರ ಇದೆಯಲ್ಲ, ಆ ರ ಇರೋ ಕಾರಣದಿಂದಾಗಿ ಉತ್ತರಾಯಣ ಆಗ್ತದೆ ಇಷ್ಟೇ. ದಕ್ಷಿಣಾಯನ ಅನ್ನುವಲ್ಲಿ ರ ಇಲ್ಲ, ಹಾಗಾಗಿ ದಕ್ಷಿಣಾಯನ ಅನ್ನಬೇಕು, ದಕ್ಷಿಣಾಯಣ ಅಲ್ಲ. ಕೆಲವು ಕಡೆ ಪಂಚಾಂಗದಲ್ಲಿ ಸರಿಯಾಗಿ ಕೊಟ್ಟಿರ್ತಾರೆ, ಕೆಲವು ಕಡೆ ತಪ್ಪಾಗಿ ಕೊಟ್ಟಿರ್ತಾರೆ. ಹೀಗೆ ದಕ್ಷಿಣಾಯನ ಮತ್ತೆ ಉತ್ತರಾಯಣ 3 ಋತುಗಳು ಸೇರಿದ್ರೆ ಒಂದು ಅಯನ. 2 ಅಯನಗಳು ಅಂದರೆ ದಕ್ಷಿಣಾಯನ ಮತ್ತು ಉತ್ತರಾಯಣ ಇವೆರಡು ಸೇರಿ ಒಂದು ವರ್ಷ. ಅದರಲ್ಲಿ ಉತ್ತರಾಯಣ ಅಂತನ್ನೋದು ದೇವತೆಗಳಿಗೆ ಹಗಲು, ದಕ್ಷಿಣಾಯನ ಅಂತನ್ನೋದು ದೇವತೆಗಳಿಗೆ ರಾತ್ರಿ. ಅದಕ್ಕಾಗಿ ಉತ್ತರಾಯಣ ಅಂತನ್ನೋದನ್ನು ಈ ಮದುವೆ, ಉಪನಯನ ಇತ್ಯಾದಿಗಳಿಗೆ ಶ್ರೇಷ್ಠ ಅಂತ ಪರಿಗಣನೆ ಮಾಡ್ತಾರೆ.
ಅದು ಕೂಡ ಹರಿವಂಶದಲ್ಲಿ ಬಂದಿದೆ. ಉತ್ತರಾಯಣವೇ ಹಗಲು ಅನ್ನೋ ಸಂಗತಿ. 2 ಅಯನಗಳು ಸೇರಿ 1 ವರ್ಷ ಆಗ್ತದೆ. ಈ ಮುಂದೆ ಕೃತ, ತ್ರೇತ, ದ್ವಾಪರ, ಕಲಿ ಅಂತ ಈ 4 ವರ್ಷಗಳಿವೆ. ಈ 4 ಯುಗಗಳಿವೆ. 4 ಯುಗಗಳು ಮನುಷ್ಯಮಾನದಿಂದ ಸಂದರೆ ಅದು 43,20,000 ವರ್ಷ. ದೇವಮಾನದಿಂದ ಅವೆರಡು 12,000 ವರ್ಷ. ಕೃತಾದಿ ಯುಗಗಳು ದೇವಮಾನದಿ 12,000 ವರ್ಷಗಳು ಹೌದು. ಒಬ್ಬರೇ 12,000 ವರ್ಷ ಆಗ್ತವೆ ದೇವತೆಗಳ ಮಾನದ ಪ್ರಕಾರ. ಅದನ್ನ ಈ ಮುಂದೆ ಹೇಳ್ತೇನೆ. ಅಂದ್ರೆ ನಮಗೆ 1 ವರ್ಷ ಆದಾಗ ದೇವತೆಗಳಿಗೆ 1 ದಿನ. ಹೀಗೆ ದೇವತೆಗಳಿಗೂ ನಮಗೂ ಆ ಒಂದು ವ್ಯತ್ಯಾಸ ಇದೆ. ಈ 12,000ವನ್ನೇ 360ರಿಂದ ಗುಣಿಸಿಬಿಟ್ರೆ ಅದು 43,20,000 ವರ್ಷ ಆಗ್ತದೆ. 4 ಯುಗಗಳು ಸಂದರೆ 12,000 ವರ್ಷ ದೇವತೆಗಳ ಲೆಕ್ಕಾಚಾರದಲ್ಲಿ. ನಮ್ಮ ಲೆಕ್ಕದಲ್ಲಿ 43,20,000 ವರ್ಷ. 4,800 ಇವು ಕೃತಯುಗಕ್ಕೆ, 3,000 ಸಲೆ ಷಟ್ಶತವು, ತ್ರೇತೆಗೆ ದ್ವಾಪರಕ್ಕೆ 2,400, ದಿತಿಜಪತಿ ಕಲಿಯುಗಕ್ಕೆ 1,000 ಶತಗಳ ದ್ವಯ ಕೂಡಿ ಈ ದೇವತೆಗಳಿಗೆ 12,000 ಅಹವು ವರ್ಷಗಳು. ಕೃತಯುಗಕ್ಕೆ 4,800 ವರ್ಷಗಳು. ಈ 4,800 ವರ್ಷಗಳನ್ನೇ ಮತ್ತೆ 360ರಿಂದ ಗುಣಿಸಿಬಿಟ್ರೆ ಅದು 17,72,000 ಹೀಗೇನೋ ಆಗ್ತದೆ. ಅಷ್ಟು ಮನುಷ್ಯಮಾನದ ಪ್ರಕಾರ ಲೆಕ್ಕಾಚಾರ. 17,28,000 ವರ್ಷ ಇದು ಕೃತಯುಗ. ಕೃತಯುಗದ ಪ್ರಮಾಣ ಮನುಷ್ಯರ ಲೆಕ್ಕಾಚಾರದಲ್ಲಿ. ಮತ್ತೆ ದೇವತೆಗಳ ಲೆಕ್ಕಾಚಾರದಲ್ಲಿ 4,800 ವರ್ಷ. ಇನ್ನು 3,600 ವರ್ಷಗಳು ಇದು ತ್ರೇತಾಯುಗದ ಪ್ರಮಾಣ. ಅದನ್ನ ಮತ್ತೆ 360ರಿಂದ ಗುಣಿಸಿದ್ರೆ 12,96,000 ವರ್ಷ ಆಯ್ತು. ಮನುಷ್ಯಮಾನದಿಂದ 12,96,000 ವರ್ಷ ತ್ರೇತಾಯುಗ. ಮತ್ತೆ ದೇವಮಾನದಿಂದ 3,600 ವರ್ಷಗಳು. ಮತ್ತೆ ದ್ವಾಪರಯುಗಕ್ಕೆ 2,400 ವರ್ಷಗಳು. ಆ 2,400 ವರ್ಷಗಳನ್ನ ದೇವಮಾನದಿಂದ ಇಟ್ಕೊಂಡು ಮನುಷ್ಯಮಾನದಿಂದ 8,64,000 ವರ್ಷ ಇದು ಮನುಷ್ಯಮಾನದಿಂದ. 8,64,000 ವರ್ಷ ಮನುಷ್ಯಮಾನದಿಂದ ದ್ವಾಪರಯುಗ. ಮತ್ತೆ 2,400 ವರ್ಷ ಏನಿದೆ ಇದು ದೇವಮಾನದಿಂದ. ಇನ್ನು ಮುಂದೆ ದಿತಿಜಪತಿ, ದಿತಿಜ ಅಂದ್ರೆ ದೈತ್ಯರು, ಅವರಿಗೆ ಮುಖ್ಯಸ್ಥನಾದಂತಹ ಕಲಿಯ ಕಾಲಕ್ಕೆ 1,200 ವರ್ಷ. ಆ 1,200ರನ್ನೇ ಮತ್ತೆ 360ರಿಂದ ಗುಣಿಸಿದರೆ ಅಷ್ಟು ವರ್ಷ ಈ ಮನುಷ್ಯಮಾನದ ಪ್ರಕಾರ ಕಲಿಯುಗ ಇದೆ. 4,32,000 ವರ್ಷ. 4,32,000 ವರ್ಷ ಕಲಿಯುಗ ಮನುಷ್ಯಮಾನದ ಪ್ರಕಾರ. 1,200 ವರ್ಷ ದೇವತೆಗಳ ಮಾನದ ಪ್ರಕಾರ. ಒಟ್ಟಾರೆ 12,000 ವರ್ಷ ದೇವತೆಗಳ ಮಾನದ ಪ್ರಕಾರ. ಮತ್ತೆ 43,20,000 ವರ್ಷದ ಅವಧಿ ಏನಿದೆ ಇದು ಮನುಷ್ಯಮಾನದ ಪ್ರಕಾರ. ಇದು ಕೂಡ ಹರಿವಂಶದಲ್ಲಿ 1ನೇ ಪರ್ವ 8ನೇ ಅಧ್ಯಾಯ 12ರಿಂದ 16ನೇ ಶ್ಲೋಕಗಳ ತನಕ ಇದೆಲ್ಲ ವಿವರಣೆ ಇದೆ. ಅಲ್ಲಿ ಈ 4,800 ಅಂತ ಬಂತು, ಹಾಗೆ 3,600 ಅಂತ ಬಂತು, ಮತ್ತೆ 2,400 ಅಂತ ಬಂತು, ಮತ್ತೆ 1,200 ಅಂತ ಬಂತು. ಎಲ್ಲ ಸೇರಿ 12,000 ವರ್ಷ. ಕೆಲವು ಕಡೆ ಏನು ಮಾಡ್ತಾರೆ ಅಂದ್ರೆ 4,000 ವರ್ಷ ಕೃತಯುಗ, 3,000 ವರ್ಷ ತ್ರೇತಾಯುಗ, 2,000 ವರ್ಷ ದ್ವಾಪರ, 1,000 ವರ್ಷ ಕಲಿಯುಗ ಅಂತ ಹೇಳಿಬಿಡ್ತಾರೆ. ಹಾಗನ್ನು ನೋಡಿದ್ರೆ ಹತ್ಯೆ ಆಗಿಬಿಡ್ತದೆ. ಇನ್ನು 2,000 ವರ್ಷ ಎಲ್ಲಿ ಹೋಯ್ತು ಅಂತಂದ್ರೆ ಸಂಧಿಕಾಲ, ಉಳಿದೇನಿಲ್ಲ ಅದು ಸಂಧಿಕಾಲ. 4,800 ವರ್ಷ ಅಂತ ಒಟ್ಟಾರೆ ಕೃತಯುಗ. ಅದರಲ್ಲಿ ಮೂಲ ಕೃತಯುಗದ ಪ್ರಮಾಣ ಕೇವಲ 4,000 ವರ್ಷ. ಆ ಕಡೆ 400, ಈ ಕಡೆ 400. ಅದೇನಿದೆಯಲ್ಲ ಅದು ಸಂಧಿಕಾಲ. ಆ 400ನ್ನು 360ನ್ನು ಗುಣಿಸಿಬಿಟ್ರೆ ಅದು ಮನುಷ್ಯಮಾನದಿಂದ ಅದರ ಸಂಧಿಕಾಲ. ಹೀಗೆ ಅದೆಲ್ಲನೂ ಕೂಡ ತಿಳ್ಕೊಳ್ಬೇಕು. ಈ ಪ್ರತಿಯೊಂದು ಯುಗಕ್ಕೂ ಕೂಡ ಅಷ್ಟಷ್ಟು ಸಂಧಿಕಾಲ ಅಂತ ಅನ್ನೋದಿದೆ. 1,44,000 ವರ್ಷ ಇದು ಸಂಧಿಕಾಲ. ಕೃತಯುಗ ಪ್ರಾರಂಭ ಆಗೋದಕ್ಕಿಂತ ಮೊದಲು 1,44,000 ವರ್ಷ, ಕೃತಯುಗ ಮುಗಿದ ಮೇಲೆ 1,44,000 ವರ್ಷ. ಇದೆಲ್ಲವೂ ಸೇರಿ ಕೃತಯುಗ ಅಂತ ಅನ್ಸ್ಕೊಂಡಿರ್ತದೆ. ಈಗ
ಈ ಕಲಿಯುಗದ ಕೊನೆಗೆ ಈ ಸಂಧಿಕಾಲ ಅಂತ ಅನ್ನೋದು ಬರ್ತದೆ. ಹೀಗೆ ಹರಿವಂಶದಲ್ಲಿ ಹೇಳಿದ್ದೇನಿದೆ 4000, 3000, 2000, 1000 ಅಂತ ಹೇಳಿದ್ದಾರೆ. ಆಮೇಲೆ ಮತ್ತೆ ಸಂಧಿಕಾಲನ ಹೇಳ್ತಾರೆ. 4 ಸಹಸ್ರಾಣಿ ವರ್ಷಾಣಾಂ ಕೃತಂ, 4000 ವರ್ಷ. ತಾವಚ್ಛತಿ ಭವೇತ್ ಸಂಧ್ಯಾ, ಅಷ್ಟು ಸಂಧ್ಯಾಕಾಲ. 3 ವರ್ಷ ಸಹಸ್ರಾಣಿ ತ್ರೇತಾ, 3000 ವರ್ಷ ಸಂಧಿಕಾಲ. ತಸ್ಯಾಸ್ತಿ 30 ಸಂಧ್ಯಾ, ಅಷ್ಟೇ ಸಂಧಿಕಾಲ ಇದೆ ಅದಕ್ಕೆ. ಅದು 3600 ವರ್ಷ ಅಂತ ಅನ್ನೋದು, ಅದಕ್ಕೆ 600 ವರ್ಷ ಅಂತ ಸಂಧಿಕಾಲ. ಕಲಿವರ್ಷ ಸಹಸ್ರಂ ಚ ಸಂಖ್ಯಾತೋತ್ರ ಮನೀಷಿಭಿಃ ತಸ್ಯಾಪಿ ಶತಿಕಾ ಸಂಧ್ಯಾ, 100 ವರ್ಷದ ಸಂಧಿ ಇದೆ. ಅಂದ್ರೆ ಕಲಿಯುಗಕ್ಕೆ 100 ವರ್ಷವನ್ನು 360 ಗುಣಿಸಿಬಿಟ್ರೆ 36,000 ವರ್ಷ ಆಯ್ತು. 36,000 ವರ್ಷ ಸಂಧಿಕಾಲವೇ ಇದೆ. ಇನ್ನೂ ನಾವಿರೋದು ಸಂಧಿಕಾಲದಲ್ಲೇ. ಆ 36,000 ವರ್ಷದ ಪೈಕಿ ಈಗ 5,000 ವರ್ಷ ಮಾತ್ರ ಕಳೆದಿದೆ. ಇನ್ನೂ 31,000 ವರ್ಷ ಸಂಧಿಕಾಲ ಉಳಿದಿದೆ. ಇಷ್ಟೆಲ್ಲ ಆದ್ಮೇಲೆ ನಿಜವಾದ ಕಲಿಯುಗ ಪ್ರಾರಂಭ ಆಗೋದು. ಈ ಸಂಧಿಕಾಲದಲ್ಲಿ ಎಷ್ಟೊಂದು ಭಯಾನಕ ಪರಿಸ್ಥಿತಿ. ಇನ್ನು ನಿಜವಾದ ಕಲಿಯುಗ ಬಂದಾಗ ಮತ್ತಷ್ಟು ಭಯಾನಕವಾಗಿರ್ತದೆ ಅಂತ ತಿಳ್ಕೊಳ್ಬೇಕದು. ಈಗ ಹಿಂದಿನ ಯುಗದ್ದು ಒಂದು ಸ್ವಲ್ಪ ಉಳಿದಿರ್ತದೆ. ಈಗ ಅದಕ್ಕಾಗಿ ಸ್ವಲ್ಪ ಇಲ್ಲಿ ಧರ್ಮ ಅಂತ ಅನ್ನೋದು ಉಳಿದಿರ್ತದೆ. ವಿಷ್ಣು ರಹಸ್ಯದಲ್ಲಿಯೂ ಕೂಡ 2ನೇ ಅಧ್ಯಾಯ ಇರಬೇಕಿದು. 2ನೇ ಅಧ್ಯಾಯ, ಅದರಲ್ಲಿ ಮತ್ತೆ 2ನೇ ಭಾಗ, ಅದರಲ್ಲಿ 2ರಿಂದ 16ನೇ ಶ್ಲೋಕ. ವಿಷ್ಣು ರಹಸ್ಯದ 2ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕದಿಂದ ಪ್ರಾರಂಭ ಮಾಡಿಕೊಂಡು 16ನೇ ಶ್ಲೋಕದ ತನಕ ಈ ಎಲ್ಲ ಸಂಗತಿಗಳನ್ನು ವರ್ಣನೆ ಮಾಡ್ತಾರೆ. ಹೀಗೆ 4 ಯುಗಗಳ ಪ್ರಮಾಣವನ್ನು ಹೇಳಿದ್ವಿ. ಪ್ರಥಮ ಯುಗ 7,000 ಸುಲಕ್ಷ ಅಷ್ಟೋತ್ರ 120,000 ಮನುಷ್ಯಮಾನಾಬ್ದಗಳು ಷಣ್ಣವತಿ. ಮಿತಸಹಸ್ರದ 1,12,000 ದ್ವಿತೀಯ ತೃತೀಯಕ್ಕೆ 8,64,000 ಕಲಿಗಿದರಾಧ ಚಿಂತಿಪುದು. ಪ್ರಥಮ ಯುಗವಾದಂಥ ಕಲಿಯುಗಕ್ಕೆ ಮನುಷ್ಯಮಾನದಿಂದ 17,28,000 ವರ್ಷ ಆಗ್ತವೆ. ಅದನ್ನ ಈಗಾಗಲೇ ಹೇಳಿದ್ದೆ. ತ್ರೇತಾಯುಗಕ್ಕೆ 12,96,000 ವರ್ಷ ಆಗ್ತವೆ. ಮೂರನೇದಾದಂಥ ದ್ವಾಪರ ಯುಗಕ್ಕೆ 8,64,000 ವರ್ಷ. ಕಲಿಯುಗಕ್ಕೆ ಅದರ ಅರ್ಧ ಅಂದರೆ 4,32,000 ವರ್ಷ. ಈ ಕಲಿಯುಗದ ದೃಷ್ಟಿಯಿಂದ, ಮನುಷ್ಯಮಾನದ ದೃಷ್ಟಿಯಿಂದ ಕಲಿಯುಗದ ವರ್ಷಗಳು. ಷಣ್ಣವತಿ ಅಂದರೆ 96. ಪ್ರಥಮ ಯುಗಕ್ಕೆ 7 ಪ್ರಥಮ ಯುಗ ಅಂದರೆ ಕೃತಯುಗ. ಅದಕ್ಕೆ 7,20,000 7 ಹೆಚ್ಚಾಗಬೇಕು. 20,000 ಅಂದರೆ 10 ಅಂದರೆ 17 ಲಕ್ಷ ಅಂತ ಅರ್ಥ. 20 ಅಂದರೆ 20, ಅದರ ಅರ್ಧ ಅಂದರೆ 10. ಆ 10ಕ್ಕೆ 7 ಸೇರಿಸ್ಬೇಕು, ಅಷ್ಟು ಲಕ್ಷ. ಅದಾದ್ಮೇಲೆ ಅಷ್ಟೋತ್ತರ 120, 28. ಅಷ್ಟೋತ್ತರ ಅಂದ್ರೆ ಅಷ್ಟೋತ್ತರ 120, 28,000 ಸಹಸ್ರ ವರ್ಷಗಳು. 28,000 ವರ್ಷಗಳಾದ್ರೆ ಅದು ಆ ಕೃತಯುಗದ ಪ್ರಮಾಣ. ಇದು ಮನುಷ್ಯಮಾನ ಅಂತ. ಷಣ್ಣವತಿ ಮಿತ ಸಹಸ್ರ 1,12,000 ಲಕ್ಷ 12 ಅಂದ್ರೆ 12 ಲಕ್ಷ ಅಂತ ಓದಬೇಕು. ಆ 12 ಲಕ್ಷಕ್ಕೆ ಮತ್ತೆ ಷಣ್ಣವತಿ ಸಹಸ್ರ, ಷಣ್ಣವತಿ ಅಂದ್ರೆ 96,000 ವರ್ಷ. ಇದು ದ್ವಿತೀಯ ಯುಗಕ್ಕೆ. ಯುಗಕ್ಕೆ ದ್ವಾಪರ ಯುಗಕ್ಕೆ 8,64,000. 8 ಲಕ್ಷ ವರ್ಷ ಅಂತಿದ್ದೇ ಇದೆ. ಅದಾದ್ಮೇಲೆ ಚತುರಷಷ್ಠಿ, ಅಂದ್ರೆ ಷಷ್ಠಿ ಅಂದ್ರೆ 60, ಚತುರಷಷ್ಠಿ ಅಂತಂದ್ರೆ 64. ಪುಸ್ತಕದಲ್ಲಿ ಷಷ್ಠಿ ಅಂತಿದೆ, ಷಷ್ಠಿ ಅಂತಿದೆ. ಈ 59ನೇ ಪದ್ಯ 8,64,000 59ನೇ ಪದ್ಯ. ಅಲ್ಲಲ್ಲ, ಅದಕ್ಕಿಂತ ಮೊದಲು 8,64,000 ಅಂತ ಮಹಾಪ್ರಾಣ ಇದೆಯೋ ಅಲ್ಪ ಪ್ರಾಣ? ಆ ಶಬ್ದನೇ ಇಲ್ಲ. ಸಮಸ್ಯೆ 56, ಇದು 59ನೇ ಪದ್ಯ.
ಅದು ಷಷ್ಠಿ ಅಂತ ಮಹಾಪ್ರಾಣ ಆಗಬಾರ್ದು, ಷಷ್ಠಿ ಅಂತ ಅಲ್ಪಪ್ರಾಣ ಆಗಬೇಕು. ಈ ಪಂಚರತ್ನ ಪ್ರಕಾಶಿಕಾದಲ್ಲಿ ಚತುರಷಷ್ಠಿ ಅಂತಲೇ ಬರೆದಿದ್ದಾರೆ. ಯಾಕೆ ಅಂತಂದ್ರೆ ಷಷ್ಠಿ ಅಂತ ನೀವು ಬರೆದು ಬಿಟ್ರೆ ಅದರ ಅರ್ಥ 6 ಅಂತ ಆಗ್ತದೆ. ಷಷ್ಠಿ ತಿಥಿ ಬರಿತೀವಲ್ಲ, ಪಂಚಮಿ, ಷಷ್ಠಿ, ಸಪ್ತಮಿ ಅಂತ ಹೀಗೆ. ಅಲ್ಲಿ ಷಷ್ಠಿ ಅಂತ ಮಹಾಪ್ರಾಣ ಬರೆದ್ರೆ ಅದು 6 ಅಂತ ಅಷ್ಟೇ ಅರ್ಥ ಆಗ್ತದೆ. 6ನೇಯವನು ಅಂತೀಗ ಅರ್ಥ ಆಗ್ತದೆ. ಇದು ಷಷ್ಠಿ ಅಂತಂದ್ರೆ ಅಲ್ಪಪ್ರಾಣ. ಈ ಷಷ್ಠ್ಯಬ್ದಿ ಮಹೋತ್ಸವ ಅಂತಿರ್ತಾರಲ್ಲ, ಅಲ್ಲೆಲ್ಲ ಷಷ್ಠಿ ಅಂತ ಅಲ್ಪಪ್ರಾಣ ಉಪಯೋಗ ಮಾಡಬೇಕು. ತಪ್ಪಾಗಿ ನಮ್ಮ ಷಷ್ಠಿ ತಿಥಿಯ ಸಂಸ್ಕಾರದಿಂದ ಅಲ್ಲಿಯೂ ಕೂಡ ಮಹಾಪ್ರಾಣ ಉಚ್ಚಾರ ಮಾಡ್ತಿರ್ತಾರೆ. ಯಾಕಿದೆಲ್ಲ ಹೀಗೆ ಅಂತಂದ್ರೆ ವಿಂಶತಿ 20 ತಿ ಅನ್ನೋದು ಅಲ್ಪಪ್ರಾಣ, ತ್ರಿಂಶತಿ ಅಲ್ಲೂ ಅಲ್ಪಪ್ರಾಣ, ಚತ್ವಾರಿಂಶತ್ ಪಂಚವಿಂಶತ್, ಆಮೇಲೆ ಷಷ್ಠಿ ಅದು ಅಲ್ಪಪ್ರಾಣ, ಟಿ ಅಲ್ಪಪ್ರಾಣ. ಮುಂದೆ ಸಪ್ತತಿ ಅಂದರೆ 70, ಅಲ್ಲಿ ನೋಡಿ ಎಲ್ಲ ಕಡೆ ಅಲ್ಪಪ್ರಾಣನೇ ಅವೆಲ್ಲ. ಹೀಗೆ ನವತಿ ಅಂದರೆ 90, ಷಣ್ಣವತಿ ಅಂತ ಬಂತು ನೋಡ್ರಿ, ಅದು 90. ಈಗ ಎಲ್ಲ ಕಡೆ ಅಲ್ಪಪ್ರಾಣನೇ ಅದು. 20, 30, 40, 50, 60, 70 ಇವೆಲ್ಲ ಅರ್ಥದಲ್ಲಿ. ಹಾಗಾಗಿ ಅದನ್ನು ಅಲ್ಪಪ್ರಾಣನೇ ಬರ್ಕೊಳ್ಬೇಕು. ಪ್ರಮಂಜನಾಚಾರ್ಯ 2 ಪುಸ್ತಕದಲ್ಲಿ ಕೂಡ ಮಹಾಪ್ರಾಣ ಇದೆ, ಅದನ್ನು ತಿದ್ದು ಬರ್ಕೊಳ್ರಿ. ಚತುರ ಷಷ್ಠಿ ಸಹಸ್ರ ಕಲಿಗೆ ಇದರ ಅರ್ಥ ಅಂತ ಇದಿಷ್ಟು ಒಟ್ಟು ಅದರ ಲೆಕ್ಕಾಚಾರ. ಈ 3,40,632,1000 ಈರೆರಡು ಯುಗ ವರುಷ ಸಂಖ್ಯೆಯ ಗೈಯಲ್ಲಿ ಇನಿತಿಹುದು. ಸೂರಿ ಪೆಚ್ಚಿಸೆ 1432 ಕೋಟಿ ಸರೋರುಹಾಸನಗಿದು ದಿವಸವೆಂಬರು ವಿಪಶ್ಚಿತರು. ಇಲ್ಲಿ ಅಲ್ಲಿ 1 ನಿಮಿಷ ನೋಡ್ತೀನಿ ಕೊಟ್ರಿ ಅದನ್ನು. ಈಗ ಬ್ರಹ್ಮನ ಕಾಲಮಾನ ಏನು ಅಂತ ಈ ಪದ್ಯದಲ್ಲಿ ಹೇಳ್ತಾರೆ. ಈ 4 ಯುಗಗಳು ಒಂದು ಬಾರಿ ಸಂದ್ರೆ ಅದು ಮನುಷ್ಯಮಾನದ ಪ್ರಕಾರ 43,20,000 ವರ್ಷ ಆಗ್ತವೆ. ಈ 4 ಯುಗಗಳು 1,000 ಬಾರಿ ಸುತ್ತಿದರೆ 43,20,000 ಅದನ್ನು 1000ದಿಂದ ಗುಣಿಸ್ಬೇಕು. ಅದು ಬ್ರಹ್ಮನ ಒಂದು ಹಗಲು ಅಂತ ಅನಿಸ್ಕೋತದೆ. ಅದು ಮನುಷ್ಯಮಾನದಂತೆ 432 ಕೋಟಿ ವರ್ಷಗಳಾಗ್ತವೆ ಅಂತ ಜ್ಞಾನಿಗಳು ಅದನ್ನು ವರ್ಣನೆ ಮಾಡ್ತಾರೆ. 3,40,00,000 6,32,1000 6 3 ಆಮೇಲೆ 2 ಅಧಿಕ 6 3 ಒಟ್ಟು 20 ಆಗಬೇಕು ನೋಡ್ರಿ ಎಲ್ಲ ಕೂಡಿ. 3,40,00,000 ಅಂತ ಅನ್ನೋದು ಸರಿ ಆಯ್ತು. ಆಮೇಲೆ 3 ಅಧಿಕ 1000 20,000 ವರ್ಷ. 2 ಅಧಿಕ 6 3 ಅದನ್ನ 6 3ರಿಂದ ಗುಣಿಸಿಬಿಟ್ರೆ 18 ಆಯ್ತು. ಅದಕ್ಕೆ 2 ಕೂಡಿಸಿಬಿಟ್ರೆ 20 ಆಯ್ತು. 20,000 ವರ್ಷ. 20,000 ಈರೆರಡು ಯುಗ ವರುಷ ಸಂಖ್ಯೆಯ ಗೈಯಲ್ಲಿ ಇನಿತಿಹುದು. ಇದು ಈ 4 ಯುಗಗಳು ಹೀಗೆ ಸಂದರೆ ಅದು ಒಂದು ಬಾರಿ 43,20,000 ವರ್ಷ ಆಗ್ತವೆ. ಈ 4 ಯುಗಗಳು 1,000 ಸರಿ ಸಂಚಾರ ಮಾಡಿದರೆ 1,400 ಪೆಚ್ಚಿಸೆ 1000 ಅದನ್ನು ಮತ್ತೆ 1000 ಬಾರಿ ಗುಣಿಸ್ಬೇಕು. ಅದು 432 ಕೋಟಿ ಸರೋರುಹಾಸನಗೆ. ಇದು ಸರೋರುಹಾಸನ ಅಂತಂದ್ರೆ ಚತುರ್ಮುಖ ಬ್ರಹ್ಮ. ಆ ಸರೋರುಹಾಸನಿಗೆ ಚತುರ್ಮುಖ ಬ್ರಹ್ಮನಿಗೆ ಇದನ್ನು ಒಂದು ದಿವಸ ಅಂತ ಕರೀತಾರೆ. ದಿವಸ ಅಂತಂದ್ರೆ ಇಡೀ 24 ದಿವಸ ಅಲ್ಲ, 12 ಗಂಟೆ ಮಾತ್ರ. ಇದನ್ನ ಸೂರಿ ಪೆಚ್ಚಿಸೆ ಅಂತ ಹೀಗಿದೆ. ಸೂರಿಗಳಾದವರು ಅಂದ್ರೆ ಜ್ಞಾನಿಗಳಾದವರು ಹೀಗೆ ಹೆಚ್ಚಿಸಬೇಕು. 43,20,000 ಮತ್ತೆ 1000ದಿಂದ ಹೆಚ್ಚಿಸಬೇಕು. 1000ದಿಂದ ಹೆಚ್ಚಿಸಿಬಿಟ್ರೆ ಅಲ್ಲಿಗೆ ಅದು 432 ಕೋಟಿ ವರ್ಷ ಅಂತ ಕರ್ಸ್ಕೋತದೆ ಅಂತ ಅದರ ಅರ್ಥ. ಈಗ 1000ದಿಂದ ಹೆಚ್ಚಿಸೋದು ಅಂತ ನಾವು ಬಹಳ ಸರಳವಾಗಿ ಹೇಳಿಬಿಟ್ವಿ. ನೀವು ಪಂಚಾಂಗದಲ್ಲಿ ನೋಡಿದ್ರೆ ಏನಿದೆ ಅಂತಂದ್ರೆ 43,20,000 ವರ್ಷದನ್ನ ಮೊದಲು 71ರಿಂದ ಗುಣಿಸ್ಬೇಕು. 71 ಮನ್ವಂತರಗಳಾಗಬೇಕು. ಆ 71 ಮನ್ವಂತರಗಳು 14 ಬಾರಿ ಮತ್ತೆ ಸುತ್ತಬೇಕು. ಅಷ್ಟಾದ್ರೆ ಬ್ರಹ್ಮನ ಒಂದು ಹಗಲು ಅಂತ ಅಲ್ಲಿ ಕೊಟ್ಟಿರ್ತಾರೆ. ನೀವು ಪಂಚಾಂಗ ನೋಡಿದ್ರೆ ಆ ಮಾಹಿತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ 43,20,000 ಅದನ್ನು 71ರಿಂದ ಗುಣಿಸ್ಬೇಕು. 71ರಿಂದ ಗುಣಿಸಿ ಮತ್ತೆ 14ರಿಂದ ಗುಣಿಸ್ಬೇಕು. ಆವಾಗ ಈ 432 ಕೋಟಿ ವರ್ಷ ಬರಬೇಕು. ಅದು ಬರಲಿಕ್ಕೆ ಸ್ವಲ್ಪ ಸಮಸ್ಯೆ ಇದೆ. ಪೂರಾ 432 ಕೋಟಿ ಬರೋದಿಲ್ಲ, 429 ಕೋಟಿ ಬರ್ತದೆ. ಅದಕ್ಕೆ 3 ಏನಿದೆಯಲ್ಲ ಅದಕ್ಕೆ ಭಾಗವತದಲ್ಲಿ ಮತ್ತೆ ಹರಿವಂಶದಲ್ಲಿ ಅದು ಸೂಚನೆ ಇದೆ. ಸ್ವಲ್ಪ ಹೆಚ್ಚಿನ ಸೇರಿಸ್ಕೊಳ್ಬೇಕು.
43,20,000 ವರ್ಷ. ಆ 43,20,000 ವರ್ಷವನ್ನು 71ರಿಂದ ಗುಣಿಸಿ ಆ ಗುಣಲಬ್ಧ ಏನಿದೆಯಲ್ಲ ಅದಕ್ಕೆ ಒಂದಿಷ್ಟು ಅಂಶವನ್ನು ಸೇರಿಸಬೇಕು. ಒಂದಿಷ್ಟು ಅಂಶವನ್ನು ಸೇರಿಸಿದಾಗ ಅದು ಮುಂದೆ ನೀವು 14ರಿಂದ ಗುಣಿಸಿದರೆ ಅದು 432 ಕೋಟಿ ವರ್ಷ ಆಗ್ತದೆ. ಅದು ಎಷ್ಟರಿಂದ ಗುಣಿಸಬೇಕು ಅಂತಂದರೆ, ಆ ಎಷ್ಟರಿಂದ ಗುಣಿಸಬೇಕು ಅಂತ ಅನ್ನೋದನ್ನ ಬೇರೆ ಯಾವ ವ್ಯಾಖ್ಯಾನಕಾರರು, ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದವರು ಯಾರು ಕೂಡ ಸರಿಯಾಗಿ ಹೇಳಲಿಲ್ಲ ಎಷ್ಟರಿಂದ ಗುಣಿಸಬೇಕು, ಏನು ಮಾಡೋದು ಅಂತ ಅನ್ನೋದು. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ವರಾಹ ಪುರಾಣದ ಒಂದು ಮಾತನ್ನು ಉಲ್ಲೇಖ ಮಾಡಿ 18,50,000 ಅಲ್ಲಿ ಸೇರಿಸಬೇಕು ಅಂತ ಹೇಳ್ತಾರೆ. ಅವಾಗ ಅಲ್ಲಿ ಸ್ಪಷ್ಟ ಆಗ್ತದೆ. ಇದು ಆಯ್ತಲ್ಲ, ಅದೇ 8,64,000 ವರ್ಷ. ಷಷ್ಠಿ ಅಂತದನೋ ಷಷ್ಠಿ ಅದನೋ ಅಲ್ಪಪ್ರಾಣನೋ ಮಹಾಪ್ರಾಣನೋ? ಅಲ್ಪಪ್ರಾಣ ಹೌದಲ್ಲ, ಸರಿ, ಹಂಗಿದ್ರು ಸರಿ. ಭಾಗವತದ 3ನೇ ಸ್ಕಂದದಲ್ಲಿ 12ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕದಲ್ಲಿ ಮೈತ್ರೇಯರು ವಿದುರನಿಗೆ ಹೇಳುವಂಥ ಒಂದು ಸಂದರ್ಭ ಇದೆ. ಅಲ್ಲಿ ಅವರು ಈ ಎಲ್ಲ ಯುಗಗಳ ಮಾನವನ್ನು ಹೇಳ್ತಾ ಹೋಗ್ತಾರೆ. ಮನುಷ್ಯಮಾನದಿಂದ ಎಷ್ಟು ಹೇಗೆ ಇತ್ಯಾದಿಗಳನ್ನು ಹೇಳ್ತಾರೆ. ಮತ್ತೆ ಕೃತಯುಗದಲ್ಲಿ 4 ಪಾದ ಧರ್ಮ, ತಪಸ್ಸು, ಸತ್ಯ, ಶೌಚ ಅಂತ 4 ಪಾದಗಳು ನಾವೆಲ್ಲ ಪಂಚಾಂಗ ಶ್ರವಣದಲ್ಲಿ ಮಾಡ್ತೀವಲ್ಲ, ಅದೆಲ್ಲ ಈ ಭಾಗವತದಲ್ಲಿ ಇದ್ದಿದ್ದೆ. ನಿಶಾವಸಾನ ಆರಬ್ಧ ಲೋಕಕಲ್ಪೋನು ವರ್ತತೆ ಯಾವತ್ ದಿನಂ ಭಗವತೋ ಮನು ಭುಂಜನ್ 14. ಈ ಚತುರ್ಮುಖ ಬ್ರಹ್ಮನಿಗೆ ಹಗಲೆಲ್ಲ ಕಾರ್ಯ, ಸೃಷ್ಟಿ ಕಾರ್ಯ ಇರ್ತದೆ. ರಾತ್ರಿ ಆತ ತಾವತ್ಯೇವ ನಿಶಾತಾತ ಎನ್ ನಿಮೀಲತಿ ವಿಶ್ವಸೃಕ, ಅವಾಗ ಆತ ಕಣ್ಣು ಮುಚ್ಚಿಕೊಂಡು ನಿದ್ರೆ ಮಾಡುವಂತ ತೋರಿಸ್ಕೊತ ಚತುರ್ಮುಖ ಬ್ರಹ್ಮ. ಇದು ಭಾಗವತದಲ್ಲಿ ಬಂದಂಥ ಶ್ಲೋಕ. ಆ ಸಂದರ್ಭದಲ್ಲಿ ರಾತ್ರಿ ಕಳೆದ್ರೆ ಮತ್ತೆ ಹಗಲು ಪ್ರಾರಂಭ ಆಗ್ತದೆ. ಆ ಹಗಲಿನಲ್ಲಿ ಅವನಿಗೆ 14 ಮನ್ವಂತರಗಳಿವೆ. ಈ ಮನ್ವಂತರಗಳು ಹೀಗೆ ಮುಂದುವರಿತಾ ಹೋಗ್ತವೆ. 43,20,000 ಇಂಟು 71 ಅಂತ ಏನು ಬಂದಿರ್ತಾರೆ ಅದು ಮನ್ವಂತರ. ಅಂತಹ ಮನ್ವಂತರಗಳು ಹಗಲಿನಲ್ಲಿ 14 ಹೋಗ್ತವೆ. ಆ ಚತುರ್ಮುಖ ಬ್ರಹ್ಮನ ಒಂದು ಹಗಲಿನಲ್ಲಿ 14 ಜನ ಇಂದ್ರರು, 14 ಜನ ಮನುಗಳು, ಇವರೆಲ್ಲ ಆಗಿ ಹೋಗ್ತಾರೆ. ಅಷ್ಟು ದೀರ್ಘವಾದ ಕಾಲ ಅವನು ಆ ಚತುರ್ಮುಖ ಬ್ರಹ್ಮಂದು. ಸ್ವಂ ಕಾಲಂ ಮನುರ್ಭುಂಕ್ತೆ ಸಾಧಿಕಾಹಿ ಏಕಸಪ್ತತಿ. ಏಕಸಪ್ತತಿ ಅಂದರೆ 71. 43,20,000 ಇಂಟು 71 ಅನ್ನೋದು ಹೌದು. ಅದು ಬರೇ 71 ಅಲ್ಲ. ಆ 71 ಬಂದ ಮೇಲೆ ಅದು ಗುಣಲಬ್ಧಕ್ಕೆ ಒಂದು ಸ್ವಲ್ಪ ಏನನ್ನೋ ಸೇರಿಸಬೇಕು. ಅದೇನನ್ನು ಸೇರಿಸಬೇಕು ಬೇರೆ ಯಾರು ಹೇಳಲಿಲ್ಲ. ವರಾಹ ಪುರಾಣದ ಆಧಾರದಲ್ಲಿ 18,50,000 ವರ್ಷವನ್ನು ಸೇರಿಸಬೇಕು ಅಂತ ಆಚಾರ್ಯ ಹೇಳಿದ್ದಾರೆ. ಅಷ್ಟನ್ನು ಸೇರಿಸಿ ತಿಳಿದುಕೊಂಡ್ರೆ ಅದು ಒಂದು ಸ್ಪಷ್ಟವಾದ ಲೆಕ್ಕಾಚಾರ ಆಗ್ತದೆ. ಉಳಿದವರು ಯಾರು ವ್ಯಾಖ್ಯಾನಕಾರರು, ಭಾಗವತ ವ್ಯಾಖ್ಯಾನ ಮಾಡುವವರೆಲ್ಲ ಸ್ವಲ್ಪ ಏನೋ ಸೇರಿಸಬೇಕು ಅಂತ ಹೇಳ್ತಾರೆ. ಆದರೆ ಇದರ ಸೂಚನೆ ಹರಿವಂಶದಲ್ಲೂ ಕೂಡ ಇದೆ. ಸಾಗ್ರಂ ಸ್ವಲ್ಪ ಏನನ್ನೋ ಸೇರಿಸಬೇಕು ಅಂತ ಇದೇ ಭಾಗ, ಈ 8ನೇ ಅಧ್ಯಾಯವೇ. ಅಲ್ಲಿ ಎಷ್ಟನ್ನು ಸೇರಿಸಬೇಕು ಅಂತ ಹರಿವಂಶದ ವ್ಯಾಖ್ಯಾನಕಾರರು ಕೂಡ ಏನೋ ಒಂದು ಸಂಖ್ಯೆ ಹೇಳ್ತಾರೆ. ಆದರೆ ಆಚಾರ್ಯ ಹೇಳಿದಷ್ಟು ಅದು ಕರಾರವಾಕ್ಕಾಗಿಲ್ಲ, ಸ್ವಲ್ಪ ಅಸ್ತವ್ಯಸ್ತ ಆಗ್ತದೆ. ಯುಗೈಕ ಸಪ್ತತೇರೂರ್ಧ್ವಂ 18,000 ವತ್ಸರಾಣ ಮನೋಭುಕ್ತಿ ಸಹಸ್ರಂ ಚತುರುತ್ತಮ ಇದು ಮಹಾವಾರಾಹೆ. ಇದು ವರಾಹ ಪುರಾಣದಲ್ಲಿ ಬಂದಂಥ ಮಾತು. ಅದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಕೊಡ್ತಾರೆ. ಹೀಗೆ ಈ 43,20,000 ವರ್ಷ ಇಂಟು 71 ಮಾಡಿ ಆ ಗುಣಲಬ್ಧ ಏನಿರ್ತದಲ್ಲ, ಆ ಗುಣಲಬ್ಧಕ್ಕೆ 18,50,000 ವರ್ಷವನ್ನು ಸೇರಿಸಬೇಕು. ಅಷ್ಟನ್ನು ಸೇರಿಸಿ ಮುಂದೆ ಅದರಿಂದ 14ರಿಂದ ಗುಣಿಸಿಬಿಟ್ರೆ ಅದು 432 ಕೋಟಿ ಅವಾಗ ಸರಿ ಆಗ್ತದೆ. ಇಲ್ಲದೇ ಇದ್ರೆ ಬರೇ 429 ಕೋಟಿ ಇಷ್ಟೇ ಆಗ್ತದೆ. ನೀವೇನು ಪಂಚಾಂಗ, ನಮ್ದು ಉತ್ತರಾದಿ ಪಂಚಾಂಗದಲ್ಲಿ 43,20,000 ವರ್ಷ ಅಂತ ಹೇಳ್ತಾರೆ. ಅಂಥದ್ದು 71 ಆಗ್ಬಿಟ್ಟು ಅದೊಂದು ಮನ್ವಂತರ ಅಂತ ಹೇಳ್ತಾರೆ. ಆ ಮನ್ವಂತರ ಅಂತ ಹೇಳಿದ ಮೇಲೆ ಅಂತ 14 ಮನ್ವಂತರಗಳು ಕಳೆದ್ರೆ ಒಂದು ಕಲ್ಪ ಅಂತ ಹೇಳ್ತಾರೆ. ಅದು ಬ್ರಹ್ಮನ ಒಂದು ಹಗಲು ಅಂತ ಹೇಳ್ತಾರೆ. ಆದರೆ ಅಲ್ಲಿ 18,50,000 ವರ್ಷವನ್ನು ಸೇರಿಸಬೇಕು ಅನ್ನೋ ಉಲ್ಲೇಖ ಅಲ್ಲಿಲ್ಲ. ಪಂಚಾಂಗದಲ್ಲೆಲ್ಲ ಕೊಟ್ಟಿರೋದಿಲ್ಲ, ನಮಗೆ ಗಮನ ಇರಬೇಕು ಅಂತ ಹೇಳಿದೆ ಅಷ್ಟೆ. ಅಷ್ಟು ಹಗಲು ಅಷ್ಟು ರಾತ್ರಿ ಕೂಡ ಇದೆ. ಇಲ್ಲೇ ಆ ವರಾಹ ಪುರಾಣದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಆ ಮನ್ವಂತರ ಪ್ರಳಯ ಕಾಲ ಎಷ್ಟು? ಮೊದಲನೇ ಮನ್ವಂತರ ಅಂದರೆ ವಯೋಸುದ ಮನ್ವಂತರ, ಮೊದಲನೇ ಮನ್ವಂತರ, ಆ ಬಳಿಕ ಮೊದಲನೇದೊಂದು ಸ್ವಯಂಭವ ಮನ್ವಂತರ. ಅದರದ್ದು ಪ್ರಳಯ ಕಾಲ 2,000 ವರ್ಷದ ಪ್ರಳಯ ಕಾಲ.
ಆದ್ಯೇ ಷಟ್ಸು ಪ್ರಥಮೆ ದ್ವಿಸಾಹಸ್ರಂ ಪ್ರಕೀರ್ತಿತಂ ವತ್ಸರಾಣ ಮನೋರಂತಹ ಏವಮಿಂದ್ರಾದೀನಾಂ ಭವೇತ್. ಕೆಲವದಕ್ಕೆ 1000, ಕೆಲವದಕ್ಕೆ 1500, ಹೀಗೆಲ್ಲ ಮನ್ವಂತರಗಳಾದ್ಮೇಲೆ ಪ್ರಳಯ ಕಾಲ ಇದೆ. ಸಾಮಾನ್ಯವಾಗಿ 1500 ವರ್ಷದಿಂದ 2000 ವರ್ಷದ ತನಕ ಪ್ರಳಯ ಕಾಲ. ಇದು ಪ್ರತಿಯೊಂದು ಮನ್ವಂತರ ಆದ್ಮೇಲೆ. ಹಾಗಾಗಿ ಅದನ್ನು ಮನ್ವಂತರ ಕಲ್ಪ ಅಂತ ಕರೀತಾರೆ. ದಿನ ಆದಮೇಲೆ ಅದಕ್ಕೆ ಮಾತ್ರ ಸಮಾನವಾದ ಪ್ರಳಯ ಕಾಲ. 432 ಕೋಟಿ ವರ್ಷದ ದಿನ ಬ್ರಹ್ಮನಿಗಾದ್ರೆ 432 ಕೋಟಿ ವರ್ಷದ ರಾತ್ರಿ ಅವನಿಗೆ. ಅದು ಸಮಾನವಾದಂಥ ಪ್ರಳಯ ಕಾಲ. ಅಲ್ಲಿ ಒಂದು ಕಡೆ ಮಾತ್ರ. ಈ 18,50,000 ಅಂತ ಹೇಳಿದ್ವಲ್ಲ, ಆ 18,50,000 ಅಂತ ಲೆಕ್ಕಾಚಾರ ಇಟ್ಕೊಂಡ್ರೂ ಕೂಡ ಮತ್ತು 20,000 ವರ್ಷ ಕೊನೆಗೆ ಗುಣಾಕಾರ ಕಡಿಮೆ ಬರ್ತದೆ. 43,20,000 ಇಂಟು 71 ಆ ಬಂದ ಗುಣಲಬ್ಧಕ್ಕೆ 18,50,000 ವರ್ಷವನ್ನು ಹೆಚ್ಚಿಸಿ ಅದನ್ನು 14ರಿಂದ ಗುಣಾಕಾರ ಮಾಡಿದ್ರು ಕೂಡ 432 ಕೋಟಿ ಪೂರ್ಣವಾಗಿ ಆಗೋದಿಲ್ಲ. ಒಂದು 20,000 ವರ್ಷ ಅದನ್ನು ಕಡಿಮೆ ಬರ್ತದೆ. ಮತ್ತೆ 431 ಕೋಟಿ ಕೊನೆಗೆ 80,000 ವರ್ಷ ಇಷ್ಟೇ ಆಗ್ತದೆ. ಅದಕ್ಕಾಗಿ ಏನು ಮಾಡಬೇಕು ಅಂತಂದ್ರೆ 18,50,000 ಮಾತ್ರ ಅಲ್ಲ, 18,51,428 ವರ್ಷ. 50,000 ಕರಾರು ಹಾಕಾಗಲ್ಲ. 51,000 ವರ್ಷ, 51,428 ವರ್ಷ, 6 ತಿಂಗಳು, 25 ದಿನ, 17 ತಾಸು, 21 ಫಳ. ಇದನ್ನೆಲ್ಲ ವ್ಯಾಖ್ಯಾನಕಾರರು ಬೇರೆ ಬೇರೆ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಅಯೋಧನ ಪುರಾಣಕ್ಕೂ ಕೂಡ ನಮ್ಮ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಇಷ್ಟು ಸೇರಿಸಿಬಿಟ್ರೆ 43,20,000 ಇಂಟು 71 ಆ ಬಂದ ಗುಣಲಬ್ಧಕ್ಕೆ 18,51,428 6 ತಿಂಗಳು, 25 ದಿನ, 17 ತಾಸು, ನಿಮಗೆ 21 ಫಳ. ಅಲ್ಲಿ ನಿಮಗೆ ಆಧುನಿಕ ಪದ್ಧತಿಯಲ್ಲಿ ಹೇಳಬೇಕು ಅಂತಂದ್ರೆ ಅದನ್ನ ಲೆಕ್ಕಾಚಾರ ಹಾಕಿ ನೋಡಿದೆ. 18,51,428.57 ಈ ಮುಂದೆ 6 ತಿಂಗಳು, 25 ದಿವಸ, 17 ತಾಸು ಫಳ ಅಂತ ಬಂತಲ್ಲ, ಅದನ್ನೇ ಆಧುನಿಕ ಪದ್ಧತಿಯಲ್ಲಿ ಪರಿವರ್ತನೆ ಮಾಡಿಕೊಟ್ರೆ 18,51,428 ಇದು ಪೂರ್ಣಾಂಕ. 28 ಆದಮೇಲೆ 0.57 ಇಷ್ಟನ್ನು ತೊಗೊಂಡ್ಬಿಟ್ರೆ ಅದು 432 ಕೋಟಿಗೆ ಹೆಚ್ಚು ಕಡಿಮೆ ಪೂರ್ಣವಾಗಿ ಸಮಾನ ಆಗ್ತದೆ. ಇದಕ್ಕಿಂತ ಹೆಚ್ಚೇನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ನಾನು ಲೆಕ್ಕಾಚಾರ ಮಾಡಿ ಹೇಳಿದಂಥ ಪದ್ಧತಿ. ಇದರ ಇಂಥದೇ ಸಂಗತಿಗಳನ್ನು ವಿಜಯದಾಸರು ಕೂಡ ತಮ್ಮ ಸುಳಾದಿಗಳಲ್ಲಿ ಹೇಳ್ತಾರೆ. ಮೊದಲ ಮನುವಿಗೆ 2,000 ಹಯನ, ಅದರ ತರುವಾಯದಲ್ಲಿ 5 ಮನಗಳಿಗೆ 14,000, ಉಳಿದ ಮನ್ವಂತರಗಳಿಗೆ 1,400 ವರ್ಷಗಳ ಕಾಲ ಪ್ರಳಯ ಕಾಲ. ಇದನ್ನೇ ಗುಣಿಸಲಾಗಿ 7,000 ದಾದು ಕಾಣೋ, ಉಳಿದ 8 ಮನುಗಳ ಸಂಧಿ. ಇದಕ್ಕೆಲ್ಲ ಯಾದುಪತ್ಯ ವ್ಯಾಖ್ಯಾನ ಯಾದವಾರ್ಯರು, ಪ್ರಬೋಧಿನಿ ಅಂತ ಆಯಿ ನರಸಿಂಹಾಚಾರ್ಯದ ಮೊನ್ನೆ ಒಂದು ದಿವಸ ಹೆಸರು ಹೇಳಿದ್ದೆ. ಸತ್ಯಾಭಿನವ ತೀರ್ಥರು ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಇದಕ್ಕೆಲ್ಲದಕ್ಕೂ ಬೇರೆ ಬೇರೆ ಥರದ ಲೆಕ್ಕಾಚಾರಗಳನ್ನು ಹೇಳ್ತಾರೆ. ಎಲ್ಲರ ಲೆಕ್ಕಾಚಾರವು ಸರಿಸಮಾನ ಅಲ್ಲಿಗೆ ಬರ್ತದೆ, ಆದರೂ ಸ್ವಲ್ಪ ಸ್ವಲ್ಪ ಭಿನ್ನ ಅಭಿಪ್ರಾಯ ಇದೆ. ಗೋವಿಂದಾಚಾರ್ಯರು ಕೂಡ ತಮ್ಮದೇ ಆದ ವ್ಯಾಖ್ಯಾನವನ್ನು ತಮ್ಮ ಭಾಗವತ ಅವರು ಎಡಿಟ್ ಮಾಡಿದ ಪುಸ್ತಕದಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹೇಳ್ತಾರೆ. ಹೀಗೆ 432 ಕೋಟಿ ವರ್ಷದ ಹಗಲು, 432 ಕೋಟಿ ವರ್ಷದ ರಾತ್ರಿ. ಇದು ಚತುರ್ಮುಖ ಬ್ರಹ್ಮನಿಗೆ ಒಟ್ಟಾರೆ ಇರುವಂಥದ್ದು. ಶತಧೃತಿಗೆ ಈ ದಿವಸಗಳ ತ್ರಿಂಶತಿಯು ಮಾಸ ದ್ವಾದಶಾಬ್ದವು ಶತವೆರಡರೊಳು ಸರ್ವಜೀವೋತ್ಪತ್ತಿ ಸ್ಥಿತಿ ಲಯವು. ಶ್ರುತಿ ಸ್ಮೃತಿಗಳು ಪೇಳುತ್ತಿಹವು ಅಚ್ಯುತಗೆ ನಿಮಿಷವೆಂದು, ಸುಖ ಶಾಶ್ವತೆಗೆ ಪಾಸಟ ಎಂಬರೇ ಬ್ರಹ್ಮಾದಿ ದಿವಿಜರ. ಬ್ರಹ್ಮನ ಒಂದು ವರ್ಷ, ಬ್ರಹ್ಮನ ಒಂದು ದಿನ ಅಂದರೆ ಏನು ಅಂತ ಹೇಳಿದೆ. ಇಂಥದ್ದು 30 ದಿವಸ ಆಗಬೇಕು, ಒಂದು ತಿಂಗಳು, ಅಂಥವು 12 ತಿಂಗಳಾಗಬೇಕು. ಆ 12 ತಿಂಗಳಾದರೆ ಅದು 360 ದಿವಸದ ಒಂದು ವರ್ಷ ಆಗ್ತದೆ. ಅಂಥವು 3 ವರ್ಷ ಆಗಬೇಕು. ಅವು 31,104,000 ಕೋಟಿ ವರ್ಷ. ಇದು ಚತುರ್ಮುಖ ಬ್ರಹ್ಮನ ಒಟ್ಟಾರೆ ಆಯುರ್ಮಾನ. ಶತಧೃತಿ ಅಂದರೆ ಚತುರ್ಮುಖ ಬ್ರಹ್ಮ. ಅವನಿಗೆ ಈ ದಿವಸಗಳ ತ್ರಿಂಶತಿ ಅಂದರೆ 30. ಆ 30 ಮಾಸ. ಆ ಮಾಸದ ದ್ವಾದಶ ಏನಿದೆಯಲ್ಲ ಅದೇ ಅಬ್ದ, ಒಂದು ವರ್ಷ. ಮುಂದೆ ಅಂಥ ವರ್ಷಗಳು ಅವರಿಗೆ 100 ಆಗಬೇಕು. 100 ಆಗಿಬಿಟ್ರೆ ಅದು ಒಂದು ಅವನ ಆಯುರ್ಮಾನ ಒಟ್ಟಾರೆ. ದ್ವಾದಶಾಬ್ದವು ಶತವೆರಡರೊಳು
ಒಟ್ಟು ಅದು 100 ವರ್ಷ ಇದೆ. ಅದು ಆ ಶತವನ್ನು 2 ಭಾಗ ಮಾಡ್ತಾರೆ, 50 ಅಂತೇಳಿ. ದ್ವಿತೀಯ ಪರಾರ್ಧ, ಪ್ರಥಮ ಪರಾರ್ಧ. ಈಗ ನಾವಿರೋದು ದ್ವಿತೀಯ ಪರಾರ್ಧದಲ್ಲಿ ಇದ್ದೇವೆ. ಅದಕ್ಕೆ ದ್ವಿತೀಯ ಪರಾರ್ಧೆ ಅಂತ ನಾವು ಉಚ್ಚಾರ ಮಾಡ್ತಿರ್ತೇವೆ. 2ರೊಳು ಸರ್ವಜೀವೋತ್ಪತ್ತಿ ಸ್ಥಿತಿ ಲಯವು. ದ್ವಿತೀಯ ಪರಾರ್ಧ ಇದೆಯಲ್ಲ, ಆವಾಗಲೇ ಎಲ್ಲ ಜೀವಿಯವರ ಉತ್ಪತ್ತಿ ಸ್ಥಿತಿ ನಾಶ ಎಲ್ಲ ಆಗೋದು ಆವಾಗ. ಮೊದಲನೇ 50 ವರ್ಷದಲ್ಲಿ ಅದೇನೂ ಆಗೋದೇ ಇಲ್ಲ. ಯಾಕೆ ನೀವು ಹೇಳಿದ್ರೆ ಪರಾರ್ಧ ಅಂದ್ರೆ ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಅರ್ಥ. ಪ್ರಥಮ ಪರಾರ್ಧದಲ್ಲಿ ಚತುರ್ಮುಖ ಬ್ರಹ್ಮ ಏನು ಮಾಡಿದ, ಅದೆಲ್ಲೋ ಬೇರೆ ಕಡೆ ಪುರಾಣದಲ್ಲಿ ಎಲ್ಲೋ ಭಾಗವತದಲ್ಲಿ ಎಲ್ಲಾದ್ರೂ ಒಂದು ಕಡೆ ಇದ್ದಿರಬೇಕು. ನಾನು ಮೊನ್ನೆ ಒಂದು ದಿವಸ ಹೇಳಿದ್ದೆ, ನಾವು ಸೃಷ್ಟಿ ಕಾರ್ಯಕ್ಕೆ ಎಷ್ಟು ಅವಸರ ಪಡ್ತಿರ್ತೀವಿ. ಚತುರ್ಮುಖ ಬ್ರಹ್ಮ ಹುಟ್ಟಿದ ಮೇಲೆ 50 ವರ್ಷ ತಪಸ್ಸು ಮಾಡಿದ. ಯಾಕಂದ್ರೆ ಮಹಾ ಸೃಷ್ಟಿ ಅದು, ಅದಕ್ಕೆ ಬೇಕಾದಂಥ ಅರ್ಹತೆಯನ್ನು ಪಡ್ಕೊಂಡ ಅಂತ ಹಾಗೆ ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಂಡು ಮುಂದೆ ಏನು ಮಾಡಿದ, 51ನೇ ವರ್ಷದಲ್ಲಿ ಸೃಷ್ಟಿ ಪ್ರಾರಂಭ ಮಾಡಿದ. ಈ ದ್ವಿತೀಯ ಪರಾರ್ಧದಲ್ಲೇ ಸರ್ವಜೀವರ ಉತ್ಪತ್ತಿ ಸ್ಥಿತಿವು. ಸ್ಮೃತಿ ಸ್ಮೃತಿಗಳು ಪೇಳುತಿಹವು ಅಚ್ಚುತೆಗೆ ಇದು ನಿಮಿಷ. ಈ ಚತುರ್ಮುಖ ಬ್ರಹ್ಮನ ಈ ಒಂದು 100 ವರ್ಷ ಕಾಲ ಇದೆಯಲ್ಲ, 31,104,000 ಕೋಟಿ ವರ್ಷ, ಇದು ಪರಮಾತ್ಮನಿಗೆ ಒಂದು ಕಣ್ಣರೆಪ್ಪೆ ಬಡಿಯುವಷ್ಟು ಕಾಲ. ಅವನು ಇನ್ನೂ ದೊಡ್ಡ ಕಾಲ. ವಸ್ತುತಃ ಅವನಿಗೆ ಅದನ್ನು ಕಣ್ಣರೆಪ್ಪೆ ಬಡಿಯೋ ಕಾಲ ಅಂತೂ ಹೋಲಿಕೆ ಮಾಡೋದು ಅದಕ್ಕೇನು ಅರ್ಥ ಇಲ್ಲ. ಯಾಕೆಂದ್ರೆ ಇವರೆಲ್ಲರಿಗೂ ಒಂದೊಂದು ಕಾಲಮಿತಿ ಇದೆ. ನಾವು ಸತ್ತು ಹುಟ್ಟಿದ ಮೇಲೆ ಸಾಯೋ ತನಕ ಒಂದು 100 ವರ್ಷ ಬದುಕಿರ್ತೀವಿ ಅಂದಾಜು. ಚತುರ್ಮುಖ ಬ್ರಹ್ಮ ಹುಟ್ಟಿದ ಮೇಲೆ ಬದುಕಿರ್ತಾನೆ 100 ವರ್ಷ ಕಾಲ, ಅವನು ಹೆಚ್ಚುಕೊಂಡು ಬದುಕಿರ್ತಾನೆ. ಎಲ್ಲರೂ ಒಂದೊಂದು ಕಲ್ಪ ಬದುಕಿರ್ತಾರೆ. ಹುಟ್ಟು ಸಾವೇ ಇಲ್ಲಿರುವಂಥ ಪರಮಾತ್ಮನಿಗೆ ಚತುರ್ಮುಖ ಬ್ರಹ್ಮನ 31,104,000 ಕೋಟಿ ವರ್ಷಗಳು ಒಂದು ರೆಪ್ಪೆ ಬಡಿಯೋ ಸಮಯ ಅಂತ ಅನ್ನೋದಕ್ಕೆ ಹೆಚ್ಚಿನ ಅರ್ಥ ಇಲ್ಲ. ಸುಮ್ಮನೆ ನಿಮಗೆ ತಿಳಿಯಲಿ ಅಂತ ಹೇಳ್ತೇವೆ ಅಷ್ಟೇ. ನಿಮೇಶ ಉಪಚರ್ಯತೆ ಪರನಾಮ ನಿಮೇಶ ಕಾಂತೆ ಅಂತ ತಾತ್ಪರ್ಯದ 1ನೇ ಅಧ್ಯಾಯದಲ್ಲಿ ಅದನ್ನು ಹೇಳ್ತಾರೆ. ಶ್ರುತಿ ಸ್ಮೃತಿಗಳು ಪೇಳುತಿಹವು ಏನಂತ, ಅದೊಂದು ನಿಮೇಶ ಅಂತ ಹೇಳ್ತಾರೆ. ನಿಮಿಷ ಅಂತ ಅಂದ್ರೆ ಇಲ್ಲಿ ನಿಮಿಷ ಅಂದ್ರೆ ಮಿನಿಟ್ ಅಲ್ಲ, ನಿಮೇಶ ಅಂದ್ರೆ ಕಣ್ಣು ರೆಪ್ಪೆ ಬಿಡಿಯೋ ಕಾಲ ಅಷ್ಟೇ. ಅಚ್ಚುತೆಗೆ ನಿಮಿಷವಿದೆಂದು ಶ್ರುತಿ ಸ್ಮೃತಿಗಳು ಪೇಳುತಿಹವು. ಆದರೆ ಸುಖ ಶಾಶ್ವತಗೆ, ಶಾಶ್ವತ ಸುಖವುಳ್ಳಂಥ ಆ ಪರಮಾತ್ಮನಿಗೆ ಪಾಸಟ ಎಂಬರೆ ಅವನಿಗಿವರು ಹೋಲಿಕೆ ಆಗ್ತಾರ. ಯಾರು? ಬ್ರಹ್ಮಾದಿ ದಿವಿಜರು, ಬ್ರಹ್ಮ ಮೊದಲಾದ ದೇವತೆಗಳು ಹೋಲಿಕೆ ಅಂತ ಆಗೋದೇ ಇಲ್ಲ ಅವನಿಗೆ. ಇದನ್ನು ಬಿಟ್ಟುಬಿಡ್ಬೇಕು ನಾವು ಅಂತ ಹೇಳ್ತಾರೆ. ವಸ್ತುತಃ ಇದು ತತ್ವ. ಕಾಲೋಯಂ ದ್ವಿಪರಾರ್ಧಾಖ್ಯೋ ನಿಮೇಶ ಉಪಚರ್ಯತೆ. ಭಾಗವತ ಇದೇ 3ನೇ ಅಧ್ಯಾಯದಲ್ಲಿ 3ನೇ ಸ್ಕಂದದಲ್ಲಿ 12ನೇ ಅಧ್ಯಾಯದಲ್ಲಿ 32ನೇ ಶ್ಲೋಕದಲ್ಲಿ ನಿಮೇಶ ಅಂತ ಹೇಳೋದು ಸುಮ್ಮನೆ ಔಪಚಾರಿಕವಾದ ಮಾತು, ಏನೋ ನಿಮ್ ಕಲ್ಪನೆ ಸಿಗಲಿ ಅಂತ. ಅಂದ್ರೆ ಪರಮಾತ್ಮ ಕಣ್ಣು ರೆಪ್ಪೆ ಬಡಿಯೋ ಸಂದರ್ಭದಲ್ಲಿ ಒಬ್ಬ ಚತುರ್ಮುಖ ಬ್ರಹ್ಮ ಹುಟ್ಟಿ ಸತ್ತಾಗಿಬಿಡ್ತಾನೆ. ಮತ್ತೊಂದ್ಸರಿ ಕಣ್ಣು ರೆಪ್ಪೆ ಬಡಿಯೋ ಹೊತ್ತಿನಲ್ಲಿ ಮಹಾಪ್ರಳಯ ಆಗ್ತದೆ. ಮತ್ತೊಂದ್ಸರಿ ಕಣ್ಣು ರೆಪ್ಪೆ ಬಡಿದ್ರೆ ಮತ್ತೊಬ್ಬ ಬ್ರಹ್ಮ ಬರ್ತಾನೆ ಅಂತ ನೀವು ತಿಳ್ಕೊಡ್ರಿ. ಪರಮಾತ್ಮನಿಗೆ ಯಾರು ನಮಸ್ಕಾರ ಮಾಡೋ ಸಂದರ್ಭ ಬಂದ್ರೆ ಇದು ನಿನ್ನ ಒಂದೊಂದ್ಸರಿ ಪರಮಾತ್ಮನ ಕಣ್ಣು ರೆಪ್ಪೆ ಬಡಿಯುವಾಗ ಒಬ್ಬ ಬ್ರಹ್ಮ ಹುಟ್ತಾನೆ, ಸಾಯ್ತಾನೆ, ಮತ್ತೆ ಪ್ರಳಯ ಆಗ್ತದೆ ಅಂತ ಹೀಗೆ ಅನುಸಂಧಾನ ಮಾಡ್ಕೊಳ್ರಿ ಅಂತ ಅದರ ಅಭಿಪ್ರಾಯ. ನೋಡ್ರಿ, ಏವಂ ವಿಧೈರಹೋರಾತ್ರೈಃ ಕಾಲಗತ್ಯುಪಲಕ್ಷಿತೈಃ ಅಪೇಕ್ಷಿತಮಿವಾಸ್ಯಾಪಿ ಪರಮಾಯುರು ವಯಶತಂ ಅಂತ ಭಾಗವತ ತೃತೀಯ ಸ್ಕಂದದ 12ನೇ ಅಧ್ಯಾಯದ 32ನೇ ಪದ್ಯ. ಈ ಪಂಚಾಂಗ ಪಠನ ಮಾಡುವ ಪರಮಾಯು ವರ್ಷ ಶತಂ ಅಂತ ಅಂತಿರ್ತೀವಿ. ಭಾಗವತದ ಈ ಶ್ಲೋಕದ ಇದೇ ತುಣುಕು ಅಲ್ಲಿದೆ ಆ ಪಂಚಾಂಗದಲ್ಲಿ. ಪರಮಾಯುರು ವರ್ಷ ಶತಂ, ಚತುರ್ಮುಖ ಬ್ರಹ್ಮನ ಪೂರ್ಣಾಯುಷ್ಯ 100 ವರ್ಷ, ಪರಮಾಯು ವರ್ಷ ಶತಂ ಅನ್ನೋ ಈ ಮಾತೆ ಅಲ್ಲಿದೆ. ಯದರ್ಧಮಾಯುಷಸ್ತಸ್ಯ ಪರಾರ್ಧಮ ವಿಧೀಯತೆ. ಆ ಒಟ್ಟಾರೆ ಆಯುಷ್ಯದ ಅರ್ಧವು ಆತನ ಒಂದು ಪರಾರ್ಧ. ಪೂರ್ವ ಪರಾರ್ಧೋ ಅಪಕ್ರಾಂತ ಈ ಅಪರೋಧ್ಯ ಅದ್ಯ ವರ್ತತೆ. ಮೊದಲಿನ ಪರಾರ್ಧ ಫಸ್ಟ್ ಹಾಫ್ ಮುಗಿದು ಹೋಗಿದೆ, ಅಪರೋರ್ಧ ಅದ್ಯ ವರ್ತತೆ. ಸಮಾಧಾನ ಪಡ್ಬೋದು ನಾವು. ಚತುರ್ಮುಖ ಬ್ರಹ್ಮನ ಒಟ್ಟಾರೆ 31,104,000 ಕೋಟಿ ವರ್ಷಗಳಲ್ಲಿ ನಾವು ಪೂರ್ಣ ಈ ಸೃಷ್ಟಿ ಹುಟ್ಟು ಸಾವು ಸಿಲ್ಕೊಂಡಿರೋದಿಲ್ಲ. ಅವನು 51ನೇ ವರ್ಷದಲ್ಲಿ ಶುರುವಾಗ್ತದೆ. 15,552,000 ಕೋಟಿ ವರ್ಷ, ಅದರ ಅರ್ಧ ಹೆಚ್ಚು ಕಡಿಮೆ. ಆವಾಗ ನಮ್ಮ ಹುಟ್ಟು ಸಾವು ಎಲ್ಲ ಪ್ರಾರಂಭ ಆಗ್ತದೆ. ಅಂತೂ ಕಡಿಮೆ ಇದೆ ಅದು. ಅಪರಾಧ್ಯ ಅದ್ಯ ವರ್ತತೆ, ಈಗ ನಡೆದಿರೋದು ಅದು. ಅದಕ್ಕಾಗಿ ಅದ್ಯ ಬ್ರಹ್ಮ ಅಂತ, ಈಗಿನ ಬ್ರಹ್ಮ ಅಂತ ಕರೀತಾರೆ ಅವನ್ನ. ಅಲ್ಲಿ ನಾವಂತೂ ಅವಾಗಿನ್ನು ಪರಮಾತ್ಮ ಮುಷ್ಟಿ ಸೃಷ್ಟಿ ಪ್ರಕಾರ ನಾವು ಮುಷ್ಟಿಯಿಂದ ಹೊರಗೆ ಬಂದಿರೋದಿಲ್ಲ. ದೇವತೆಗಳು ಕೂಡ ಹಿಂದಿನ ಕಲ್ಪದಲ್ಲಿ ಇದ್ದವರು ಮತ್ತೆ ಪರಮಾತ್ಮ ಹೊಟ್ಟೆ ಒಳಗೆ ಇರ್ತಾರೆ.
ಅವರು ಈ 51ನೇ ವರ್ಷದಲ್ಲೇ ಪರಮಾತ್ಮನ ಹೊಟ್ಟೆಯಿಂದ ಹೊರಗೆ ಬಂದು ಚತುರ್ಮುಖನ ಮೂಲಕ ಸೃಷ್ಟಿಗೊಳಗಾಗ್ತಾರೆ. ಪೂರ್ವಸ್ಯಾದ ಅಪರಾಧಸ್ಯ ಬ್ರಾಹ್ಮೋ ನಾಮ ಮಹಾನಭೂತ್. ಮೊದಲನೇ 50 ವರ್ಷಕ್ಕೆ ಬ್ರಾಹ್ಮಕಲ್ಪ ಅಂತ ಕರೀತಾರೆ, ಎರಡನೇ 50 ವರ್ಷಕ್ಕೆ ಪಾದ್ಮಕಲ್ಪ ಅಂತ ಕರೀತಾರೆ. ಇದೆಲ್ಲ ಗೊತ್ತಿರಬೇಕು. ಕಲ್ಪೋ ಯತ್ರಾಭವದ್ ಬ್ರಹ್ಮ ಶಬ್ದ ಬ್ರಹ್ಮೇತಿ ಎಂಬಿದು ತಸ್ಯೈವ ಚಾಂತೆ ಕಲ್ಪೋಭೂತ್ ಎಂ ಪಾದ್ಮ ವಿಚಕ್ಷತೆ. ಈಗ ನಡೆದಿರೋದು ಪಾದ್ಮಕಲ್ಪ, ಇದು ಬ್ರಹ್ಮಕಲ್ಪವೇ, ಅದರಲ್ಲಿ ಪಾದ್ಮಕಲ್ಪ. ಯದ್ಧರೇ ನಾಭಿಸರಸಃ ಆಸೀಲ್ ಲೋಕ ಸರೋರುಹಂ. ಇದೇ ಪಾದ್ಮಕಲ್ಪದಲ್ಲೇ ಆ ಪರಮಾತ್ಮನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮ ಹೊರಗೆ ಬಂದ. ಅದಕ್ಕಾಗಿ ಇದು ಪಾದ್ಮಕಲ್ಪ ಅಂತ ಕರೆಸ್ಕೋತದಷ್ಟೆ. ಆ ಚತುರ್ಮುಖ ಬ್ರಹ್ಮನನ್ನು ಶಬ್ದ ಬ್ರಹ್ಮ ಅಂತ ಕರೀತಾರಂತೆ. ಯಾಕೆಂದ್ರೆ ಎಲ್ಲಾ ವೇದಗಳಿಂದ ಆದ ಪ್ರತಿಪಾದ್ಯ, ಅದಕ್ಕಾಗಿ ಶಬ್ದ ಬ್ರಹ್ಮ. ಕಲ್ಪೋ ಯತ್ರಾಭವದ್ ಬ್ರಹ್ಮ ಶಬ್ದ ಬ್ರಹ್ಮೇದಿ ಎಂಬುದು. ಇಲ್ಲಿ ನಮ್ಮಲ್ಲಿಯೂ ಕೂಡ ಅನ್ನಬ್ರಹ್ಮ, ಕಾಂಚನ ಬ್ರಹ್ಮ, ಶಬ್ದ ಬ್ರಹ್ಮ ಅಂತ 3 ಜನ ಬ್ರಹ್ಮರಿದ್ದಾರೆ. ಅನ್ನಬ್ರಹ್ಮ ಅಂದ್ರೆ ಉಡುಪಿಯ ಕೃಷ್ಣ, ಕಾಂಚನ ಬ್ರಹ್ಮ ಅಂದ್ರೆ ತಿರುಪತಿಯ ವೆಂಕಟರಮಣ, ಶಬ್ದ ಬ್ರಹ್ಮ ಅಂತಂದ್ರೆ ಈತ ಪಂಡ್ರಾಪುರದ ವಿಠೋಬ. ಯಾಕೆಂದ್ರೆ ನಾದ ಬ್ರಹ್ಮ, ಯಾಕೆ ನಾದಗಳಿಂದ ಆತ ಪದಗಳಿಂದ ವಾಚ್ಯ ಅನ್ನೋ ದೃಷ್ಟಿ. ಅನ್ನಬ್ರಹ್ಮ ಅಂದ್ರೆ ವಿಕಾಸ ಅನ್ನದಾನ ಮಾಡುವನಾದ್ರಿಂದ ಆತ ಅನ್ನಬ್ರಹ್ಮ ಅಂತ ಹೀಗೆಲ್ಲ ಅವನನ್ನು ವರ್ಣನೆ ಮಾಡ್ತಾರೆ. ಈಗೆಲ್ಲ ಇದನ್ನ ಸಾಧ್ಯವಾದಷ್ಟು ಭಾಗವತ ಅದಕ್ಕನುಸಾರವಾಗಿಯೂ ಹೇಳಿದ್ದೇನೆ. ಭಾಗವತ, ಹರಿವಂಶ, ವಿಷ್ಣು ರಹಸ್ಯ ಇತ್ಯಾದಿಗಳ ಅನುಸಾರವಾಗಿ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ಭಾಗವತ ಶ್ರವಣ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಂಡಾಗ ಆವಾಗ ಅದನ್ನು ನೋಡಬಹುದು. ಅಲ್ಲಿಗೆ ಈ ಕಲ್ಪಸಾಧನ ಸಂಧಿ ಅಥವಾ ಅಪರೋಕ್ಷ ತಾರತಮ್ಯ ಸಂಧಿ ಅದರ 61ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 790ನೇ ಪದ್ಯ ಇದು ಸಮಾಪ್ತಿಯನ್ನು ಕಂಡಿದೆ. ಇನ್ನು 2 ಪದ್ಯಗಳು 62 ಮತ್ತು 63ನೇ ಪದ್ಯಗಳು ಉಳ್ಕೊಂಡಿವೆ. ಅದನ್ನು ನಾಳೆ ದಿವಸ ನಾವು ಸಮಾಪ್ತಿ ಮಾಡಿ ಈ ಸಂಧಿಯನ್ನು ಮುಗಿಸೋಣ.